ಆತ್ಮೀಯರೇ, ಎನರ್ಟಿಕಲ್ ಮೀ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಾನು ಕೆಲವೊಂದಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಅಂತ ನಿಮಗೆ ಕಮ್ಯುನಿಟಿಯಲ್ಲಿ ಹಾಕುತ್ತಾ ಇದ್ದೇನೆ. ನೀವು ಅದಕ್ಕೆ ಗೊತ್ತಿರುವಂತಹ ಉತ್ತರವನ್ನು ಹಾಕುತ್ತಾ ಇದ್ದೀರಿ. ಅನೇಕ ಸಂದರ್ಭಗಳಲ್ಲಿ ಏನಾಗ್ತದೆ ಅಂದ್ರೆ, ನೀವು ಆನ್ಸರ್ ಅನ್ನು ಏನು ಕೊಡ್ತೀರಿ ಅದರ ಬಗ್ಗೆ ನಿಮಗೆ ಮತ್ತೆ ವಿವರಣೆಗಳು ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಅದನ್ನು ಈ ವಿಡಿಯೋಗಳಲ್ಲಿ ಕೂಡ ಹಾಕಿರ್ತೇನೆ. ಇದರಲ್ಲಿ ಒಂದು 15 ಪ್ರಶ್ನೆಗಳಿದೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಮತ್ತು ನಿಮಗೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದು ಖಂಡಿತ ಪ್ರಯೋಜನಕಾರಿ ಆಗ್ತದೆ. ಒಂದೆರಡು ಲೆಕ್ಕಾಚಾರಗಳು ಇದೆ ಇದರಲ್ಲಿ. ಖಂಡಿತವಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿ. ತುಂಬಾ ಕಾನ್ಸೆಪ್ಟ್ಗಳಿಗೆ ನಿಮಗೆ ಕ್ಲಿಯರೆನ್ಸ್ ಸಿಗ್ತದೆ, ಇದು ಕರೆಕ್ಟ್ ಆಗಿ ನಿಮಗೆ ಅರ್ಥ ಆಗ್ತದೆ. ಓಕೆ, ಒಂದಷ್ಟು ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ, ಆನ್ಸರ್ ಹೇಳ್ತಾ ಹೋಗ್ತೇನೆ. ನಿಮಗೆ ಆನ್ಸರ್ ಅನ್ನು ಹೇಳುವಾಗ ಇದಕ್ಕೆ ಇನ್ನಷ್ಟು ವಿವರಣೆ ಬೇಕಿತ್ತು ಅಂತ ಕಂಡ್ರೆ ಖಂಡಿತವಾಗಿ ಕಮ್ಯುನಿಟಿಯಲ್ಲಿ ಹಾಕಬೇಕು. ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಉದಾಹರಣೆಗೆ ಇದೆ ಫಸ್ಟ್ ಕ್ವಶನ್ ನಲ್ಲಿ ನಾನು ಲೆಕ್ಕಾಚಾರಗಳ ಬಗ್ಗೆ ಅಥವಾ ಯಾವುದೇ ನಿಯಮ, ಯಾವುದೋ ಪಾಠಗಳ ಬಗ್ಗೆ ಎಲ್ಲ ಹೇಳ್ತೇನೆ. ಅದನ್ನು ನೀವು ಆ ಸಂದರ್ಭದಲ್ಲಿ ಅದನ್ನು ಓದ್ಕೊಂಡ್ರೆ ನಿಮಗೆ ತುಂಬಾ ಪ್ರಯೋಜನಕಾರಿ ಆಗ್ತದೆ. ನಾನು ಪ್ರತಿ ವಿಷಯವನ್ನು ಇದರಲ್ಲಿ ವಿವರಣೆ ಕೊಡ್ಲಿಕ್ಕೆ ಆಗೋದಿಲ್ಲ. ಇಂತಿಂತ ಪಾಠದಲ್ಲಿ ಇದೆ ಅಂತ ಹೇಳ್ತೇನಲ್ಲ, ಅದನ್ನು ಚೆನ್ನಾಗಿ ಒಂದ್ಸತಿ ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬಾ ವಿಡಿಯೋಸ್ ಪಾಠಗಳನ್ನು ಹಾಕಿದ್ದೇನೆ. GPSTR, TET ಪರೀಕ್ಷೆಗಳಿಗೆ ಬೇಕಾದಂಥದ್ದು, KAS ಗೆ ಬೇಕಾದಂಥದ್ದು ಎಲ್ಲ ತುಂಬಾ ಪ್ರಶ್ನೆಗಳು ಹಾಕಿದ್ದೇನೆ ನಾನು. ಖಂಡಿತವಾಗಿ ಆ ಪಾಠಗಳನ್ನು, ಪ್ರಶ್ನೆಗಳನ್ನೆಲ್ಲ ನೋಡ್ಕೊಳ್ಳಿ. ಓಕೆ, ಸ್ಟಾರ್ಟ್ ಮಾಡುವ. ಚಂದ್ರನನ್ನು ಭೂಮಿಗೆ ಹತ್ತಿರಕ್ಕೆ ತಂದರೆ ಭೂಮಿಯಿಂದ ಅದರ ಅಂತರವು ಮೂಲ ಅಂತರದ ಅರ್ಧದಷ್ಟು ಆಗಿದೆ ಅಂತ ಇಟ್ಕೊಳ್ಳಿ. ಆಗ ಭೂಮಿ ಮತ್ತು ಚಂದ್ರನ ನಡುವಿನ ಗುರುತ್ವಾಕರ್ಷಣ ಬಲ ಹೇಗಿರ್ತದೆ ಅಂತ ಕೇಳಿದೆ. ಅದರ ಮೂಲ ಮೌಲ್ಯದ ಅರ್ಧದಷ್ಟು ಕಡಿಮೆ ಆಗ್ತದೆ, ಅದರ ಮೂಲ ಮೌಲ್ಯದ 2 ಪಟ್ಟು ಹೆಚ್ಚಳ ಆಗ್ತದೆ, ಮೂಲ ಮೌಲ್ಯದಷ್ಟೇ ಇರ್ತದೆ, ಅದರ ಮೂಲ ಮೌಲ್ಯದ 4 ಪಟ್ಟು ಹೆಚ್ಚಳ ಆಗುತ್ತದೆ ಹೇಳುವಂಥದ್ದು ಆಪ್ಷನ್ಸ್. If the moon is brought closer to earth such that its distance from the earth becomes half of the original distance, then the gravitational force of attraction between the earth and the moon would be ಅಂತ ಇಲ್ಲಿ ಪ್ರಶ್ನೆ ಇರುವಂತದ್ದು. ಅಂದ್ರೆ ಭೂಮಿಯ ಹತ್ತಿರಕ್ಕೆ ಚಂದ್ರನನ್ನು ಎಷ್ಟು ಹತ್ರಕ್ಕೆ ತಂದಿದೆ ಅಂದ್ರೆ, ಈಗ ಇರುವುದರ ಅರ್ಧದಷ್ಟು ಹತ್ರಕ್ಕೆ ತಕೊಂಡು ಬಂದಿದೆ. ಆಗ ಅವುಗಳ ನಡುವಿನ ಆಕರ್ಷಣ ಬಲ ಎಷ್ಟು, ಅಷ್ಟೇ ಇರುವಂತದ್ದು. ಓಕೆ, reduce to half of its original value, increase to 2 times of its original value, remains the same as the original value, increase to 4 times of its original value. 2 ಪಟ್ಟು, ಅರ್ಧದಷ್ಟು ಹತ್ರ ತಂದ್ರೆ 4 ಪಟ್ಟಿನಷ್ಟು ಹೆಚ್ಚಳ ಆಗ್ತದೆ. ಅದರ ಮೌಲ್ಯ, ಗುರುತ್ವಾಕರ್ಷಣ ಮೌಲ್ಯ 4 ಪಟ್ಟು ಹೆಚ್ಚಳ ಆಗ್ತದೆ. ಇದಕ್ಕೆ ತುಂಬಾ ಜನ ನೀವು ಆನ್ಸರ್ ತಪ್ಪು ಮಾಡಿದ್ದೀರಿ. ಅದಕ್ಕೋಸ್ಕರ ಸ್ವಲ್ಪ ಲೆಕ್ಕಾಚಾರ ಹೇಗೆ ಮಾಡುದು ಅಂತ ನೋಡುವ. ನಾನು ನಿಮಗೆ ವಿಶ್ವ ಗುರುತ್ವಾಕರ್ಷಣೆಯ ನಿಯಮ ಪಾಠವನ್ನು ಹಾಕಿದ್ದೇನೆ. GPSTR ಪಾಠಗಳಿಗೆ ಅಂತ ನಾನು ವಿವರಣೆಯನ್ನು ಹಾಕಿದ್ದು. ವಿಶ್ವ ಗುರುತ್ವಾಕರ್ಷಣ ನಿಯಮ, ಗುರುತ್ವಾಕರ್ಷಣೆ ಅಂದ್ರೆ ಏನು, ಅದರ ಬಗ್ಗೆ ಒಂದು ಡಿಟೇಲ್ ಆದಂತಹ ವಿವರಣೆಯನ್ನು ಹಾಕಿದ್ದೇನೆ. ಲೆಕ್ಕಾಚಾರಗಳನ್ನು ಹೇಗೆ ಮಾಡುದು ಎಲ್ಲವೂ ಅದರಲ್ಲಿ ಇದೆ. ಖಂಡಿತವಾಗಿ ಅದನ್ನು ನೋಡ್ಕೊಳ್ಬೇಕು ನೀವು. ಅದರಲ್ಲಿ ಖಂಡಿತ ಬರುವಂತಹ ಪ್ರಶ್ನೆಗಳು ತುಂಬಾ ಇದೆ ನಿಮಗೆ. ಓಕೆ, ಇಲ್ಲಿ ಆರಂಭಿಕ ಅಂತರ R ಅಂತ ತಕೊಳ್ಳುವ. ಲೆಟ್ ದ ಇನಿಷಿಯಲ್ ಡಿಸ್ಟೆನ್ಸ್ ಬಿ R. ಅಂತಿಮ ದೂರ ಅಂದ್ರೆ ನೀವು ಹತ್ರ ತಂದ ನಂತರದ ಡಿಸ್ಟೆನ್ಸ್ ಎಷ್ಟಾಗಿರುವಂತದ್ದು, ಫೈನಲ್ ಡಿಸ್ಟೆನ್ಸ್ R/2, ಅರ್ಧಾಂಶ ಕಡಿಮೆ ಆಗಿದೆ. ಕ್ಲಿಯರ್ ಆಯ್ತಲ್ಲ. 2 ವಸ್ತುಗಳ ದ್ರವ್ಯ ರಾಶಿ ಇಟ್ಟುಕೊಳ್ಳುವ. ಒಂದು M1 ಇರ್ಲಿ, ಇನ್ನೊಂದು M2 ಇರ್ಲಿ. ಓಕೆ, ಲೆಟ್ ದ ಮಾಸ್ ಆಫ್ ದ 2 ಆಬ್ಜೆಕ್ಟ್ಸ್ ಬಿ M1 and M2. ಭೂಮಿಯದ್ದು M1 ಇದ್ರೆ ಚಂದ್ರನದ್ದು M2 ಅಂತ ತಕೊಳ್ಳಿ. ಸಾರ್ವತ್ರಿಕ ಗುರುತ್ವಾಕರ್ಷಣೆಯ ಸ್ಥಿರಾಂಕ, ಇದೆಲ್ಲ ಅದರಲ್ಲಿ ನಾನು ವಿವರಣೆಯನ್ನು ಕೊಟ್ಟಿದ್ದೇನೆ ತುಂಬಾ ಅಂತ ಹೇಳಿದ್ನಲ್ಲ, ನಿಯಮ ಎಲ್ಲ ಅದರಲ್ಲಿ ಇದೆ. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಕ್ಯಾಪಿಟಲ್ G ಅಲ್ವಾ. ನ್ಯೂಟನ್ನ ಗುರುತ್ವಾಕರ್ಷಣೆ ನಿಯಮದ ಪ್ರಕಾರ, ಅಂದ್ರೆ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಒಂದು ಸೂತ್ರ ಕೊಟ್ಟಿದೆ. ಅದರಲ್ಲಿ F ಈಕ್ವಲ್ಸ್ ಟು ಕ್ಯಾಪಿಟಲ್ G. ಇದು ಯಾವುದು? ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಥವಾ ವಿಶ್ವ ಗುರುತ್ವಾಕರ್ಷಣೆಯ ನಿಯಮದಲ್ಲಿ ವಿಶ್ವ ಗುರುತ್ವಾಕರ್ಷಣೆ ಅಥವಾ ಸಾರ್ವತ್ರಿಕ ಗುರುತ್ವಾಕರ್ಷಣೆಯ ಸ್ಥಿರಾಂಕ ಕ್ಯಾಪಿಟಲ್ G ಅಂತ ಬರೆಯೋದು ನಾವು. ಇಲ್ಲಿ F ಈಕ್ವಲ್ಸ್ ಟು G ಇಂಟು M1 ಗುಣಿಸು M2 ಭಾಗಿಸು R² ಸೂತ್ರ ಅದರದ್ದು. ಯಾವ್ದ್ರದ್ದು? ವಿಶ್ವ ಗುರುತ್ವಾಕರ್ಷಣೆ ನಿಯಮದ ಪ್ರಕಾರ F ಸಮ ಅಂದ್ರೆ ಅವುಗಳ ಮಧ್ಯದ ಆಕರ್ಷಣೆ ಸಮ. ಲೆಕ್ಕಾಚಾರ ಮಾಡುವಾಗ ನಾವು ಕ್ಯಾಪಿಟಲ್ G ಯ ವ್ಯಾಲ್ಯೂ ತಗೊಳ್ಬೇಕು, ಭೂಮಿಯ M ತಗೊಳ್ಬೇಕು, ಚಂದ್ರನ M ತಗೊಳ್ಬೇಕು, ಅದನ್ನು ಗುಣಿಸ್ಬೇಕು,
ಭಾಗಿಸು ಆರ್ ಸ್ಕ್ವೇರ್. ಅವುಗಳ ಮಧ್ಯದ ದೂರ ಎಷ್ಟಾಗಿದೆ ಈಗ, ಅದರ ಸ್ಕ್ವೇರ್. ಓಕೆ, ಇಲ್ಲಿ ಬದಲಾವಣೆಯು ಗುರುತ್ವಾಕರ್ಷಣೆಯ ಬಲ. ಇಲ್ಲಿ ಚೇಂಜ್ ಆದದ್ದು ಯಾವುದು, ಗುರುತ್ವಾಕರ್ಷಣ ಬಲ ಮಾತ್ರ ಚೇಂಜ್ ಆದದ್ದು, ಅಂದ್ರೆ ಚೇಂಜ್ ಆಗುವಂಥದ್ದು ಅಲ್ವಾ. ಚೇಂಜ್ ಈಸ್ ಗ್ರಾವಿಟೇಷನಲ್ ಫೋರ್ಸ್. ನಿಮ್ಮ ಲೆಕ್ಕ ತಕೊಳ್ಬೇಕಾದದ್ದು ಅದನ್ನು. ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮದ ಪ್ರಕಾರ, ಅಂದ್ರೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಲ್ಲಿ ಏನ್ ಹೇಳ್ತದೆ, ಇನಿಷಿಯಲ್ ಫೋರ್ಸ್ ಆರಂಭಿಕ ಬಲ ಎಫ್ ಸಮ ಜಿ ಇಂಟು m1 m2 ಭಾಗಿಸು ಆರ್ ಸ್ಕ್ವೇರ್. ಇಲ್ಲಿ ಎಫ್ ಫೋರ್ಸ್, ಅಲ್ಲಿ ಒಟ್ಟು ಇರುವಂತಹ ಫೋರ್ಸ್ ಕ್ಯಾಪಿಟಲ್ ಎಫ್ ನಲ್ಲಿ ನಾವು ತಕೊಂಡದಲ್ವಾ. ಈಗ ಇಲ್ಲಿ ಅಂತಿಮ ಬಲ ಏನಾದದ್ದು, ಅಂತಿಮ ಬಲ ಫೈನಲ್ ಫೋರ್ಸ್ ಅಂದ್ರೆ ಹತ್ರ ಬಂದ ನಂತರ ಅದರ ಆಕರ್ಷಣಾ ಬಲ ಎಷ್ಟು ಅಂತ ಇರುವಂತದ್ದು, ವ್ಯತ್ಯಾಸ ಎಷ್ಟಾಗಿದೆ ಅಂತ ನಿಮಗೆ ಲೆಕ್ಕ ಹಾಕ್ಬೇಕಾದದ್ದು. ಅಂತಿಮದ್ದು ನೀವು ಎಫ್1 ಅಂತ ತಕೊಳ್ಳಿ, ಈಕ್ವಲ್ಸ್ ಟು ಜಿ m1 m2 ಬೈ ಆರ್ ಸ್ಕ್ವೇರ್ ಭಾಗಿಸು 2 ಮಾಡ್ಬೇಕಾಗ್ತದೆ. ಯಾಕೆ, ಅರ್ಧಾಂಶದಷ್ಟು ಕಡಿಮೆ ಮಾಡಿದ್ದಲ್ವಾ. ಅರ್ಧಾಂಶದಷ್ಟು ಕಡಿಮೆ ಮಾಡಿದ್ದು ಹೇಳಿದ್ರೆ ಭಾಗಿಸು 2 ಅಂತ ಮಾಡಿದ ಕೂಡ ಆ 2 ಮೇಲ್ಗಡೆಗೆ ಹೋಗ್ತದೆ, ಅದು ಗೊತ್ತಿದೆ ನಿಮಗೆ ಅಲ್ವಾ. ಅಲ್ಲಿ ಏನಾಯ್ತು, 2 ಗುಣಿಸು 2 4 ಆಯ್ತು. ಈಗ 4G m1 m2 ಬೈ ಆರ್ ಸ್ಕ್ವೇರ್. ಕ್ಲಿಯರಾ? ಹೇಗೆ ಬಂದದ್ದು, F1 ಅಂತಿಮ ಎಫ್ ಎಷ್ಟು ಬರಬೇಕು ನಮಗೆ, ಜಿ m1 m2 ಭಾಗಿಸು ಆರ್ ಸ್ಕ್ವೇರ್ ಇತ್ತಲ್ಲ, ಭಾಗಿಸು 2 ಅಂತ ಮಾಡಿದ್ದು. ಭಾಗಿಸು 2 ಮಾಡಿದಾಗ ಏನಾಯ್ತು, ಅಲ್ಲಿ ಆರ್ ಭಾಗಿಸು 2 ಗುಣಿಸು ಆರ್ ಭಾಗಿಸು 2, 2 4. ಈಗ 4 ಮೇಲೆಗೆ ಹೋಯ್ತು ಅಲ್ಲಿ ಅಲ್ವಾ, 4G ಆಯ್ತು. 4G m1 m2 ಬೈ ಆರ್ ಸ್ಕ್ವೇರ್. ಕರೆಕ್ಟ್ ಅಲ್ಲ? ಮ್ಯಾಥ್ಸ್ ನಿಮಗೂ ಗೊತ್ತಿದೆ, ಅದನ್ನು ಅಂದಾಜು ಮಾಡ್ಕೊಳ್ಳಿ ಕರೆಕ್ಟ್ ಆಯ್ತಾ ಅಂತ. ಈಕ್ವಲ್ಸ್ ಟು ಏನಾಯ್ತು, ಇಲ್ಲಿ 4F ಆಯ್ತು. ಎಫ್ ಈಕ್ವಲ್ಸ್ ಟು ಜಿ ಇದ್ದದಲ್ವಾ, ಜಿ m1 m2 ಭಾಗಿಸು ಆರ್ ಸ್ಕ್ವೇರ್ ಇದ್ದದ್ದು. ಈಗ ಅಲ್ಲಿ ಭಾಗಿಸು 2ರಿಂದ ಮಾಡಿದ ಕೂಡಲೇ ನಿಮಗೆ ಅಲ್ಲಿ ಅರ್ಧದಷ್ಟು ಕಡಿಮೆ ಮಾಡಿದ ಕೂಡ ಏನಾಯ್ತು, ಅಲ್ಲಿ 4ರಷ್ಟು ಹೆಚ್ಚಾಯ್ತು. ಹಾಗಾಗಿ 4F ಅವುಗಳ ಅಂದ್ರೆ ವಸ್ತುಗಳ ನಡುವಿನ ಅಥವಾ ಆ ಕಾಯಗಳ ನಡುವಿನ ಅಂತರವನ್ನು ಅರ್ಧಕ್ಕೆ ಇಳಿಸಿದಾಗ ಗುರುತ್ವಾಕರ್ಷಣೆಯ ಬಲ 4 ಪಟ್ಟು ಹೆಚ್ಚಾಗ್ತದೆ. ಅರ್ಧದಕ್ಕೆ ಇಳಿಸಿದಾಗ 4 ಪಟ್ಟು ಹೆಚ್ಚಾಗ್ತದೆ. ನೀವು ಕಾಲಾಂಶಕ್ಕೆ ಇಳಿಸಿದಾಗ ಏನಾಗ್ತದೆ, ಡಬಲ್ ಮಾಡಿದಾಗ ಏನಾಗ್ತದೆ, ಇದನ್ನು ನೀವೇ ಒಂದು ಲೆಕ್ಕ ಹಾಕಿಕೊಳ್ಳಿ ಹೇಗೆ ಮಾಡುದು ಅಂತ. ಈಗ ನಾನು ಮಾಡಿ ತೋರಿಸಿದ್ನಲ್ಲ, ಆರ್ ಭಾಗಿಸು 2 ಮಾಡಿದಾಗ ನಿಮ್ ಆರ್ ಸ್ಕ್ವೇರ್ ಭಾಗಿಸು 2 ಅಂತ ಮಾಡಿದ್ದ ಅರ್ಧಕ್ಕೆ ಮಾಡುವಾಗ, ಈಗ ಡಬಲ್ ಮಾಡಿದ್ದು ಅಂತ ಆಗುವಾಗ ಏನಾಗ್ಬೇಕು, ಅಲ್ಲಿ ಗುಣಿಸು ನೀವು 2 ಮಾಡ್ಬೇಕಾಗ್ತದೆ. ಆರ್ ಸ್ಕ್ವೇರ್ ಗುಣಿಸು 2 ಅಂತ ಮಾಡಿದಾಗ ಎಷ್ಟು ಬರ್ತದೆ, ಇದನ್ನೆಲ್ಲ ಸ್ವಲ್ಪ ಲೆಕ್ಕ ಹಾಕಿ ಮಾಡಿ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಲೆಕ್ಕ ಹೇಗೂ ಕೇಳ್ಬೋದು ಮುಂದಿನ ಸತಿ ಕೇಳುವಾಗ. when the distance between the objects is reduced to half, the gravitational force increases 4 times. ಅರ್ಥ ಆಯ್ತಲ್ಲ, 4 ಪಟ್ಟು ಹೆಚ್ಚಾಗ್ತದೆ. ಕೆಳಗಿನವುಗಳಲ್ಲಿ ಸಸ್ತನಿ ಯಾವುದು, ಎಮು, ತಿಮಿಂಗಿಲ, ಡೈನೋಸಾರ್, ಶಾರ್ಕ್. ವಿಚ್ amongst the following is a mammal? ಇಲ್ಲಿ ನಿಮಗೆ ಗೊತ್ತಿದೆ ತಿಮಿಂಗಿಲ ಅಲ್ವಾ. ನಾನಿದು ಒಂದು TET ಕ್ವಶನ್ ಪೇಪರ್ ನಿಂದಲೇ ಕೆಲವು ಕ್ವಶನ್ಸ್ ಇದೆ ಇದರಲ್ಲಿ, ಹಾಗಾಗಿ ಹಳೆ ಕ್ವಶನ್ ಪೇಪರ್ಗಳದ್ದು ನಿಮಗೆ ಬರ್ತದೆ, ಅದಕ್ಕೋಸ್ಕರ ಕೊಟ್ಟದ್ದು. ಟೆರಿಡೋಫೈಟ್ಸ್ ನ ಸಾಮಾನ್ಯ ಹೆಸರೇನು? ವಾಟ್ ಈಸ್ ದ ಕಾಮನ್ ನೇಮ್ ಆಫ್ ಟೆರಿಡೋಫೈಟ್ಸ್? ಜರಿಗಿಡಗಳು ಫರ್ನ್ಸ್, ಶಂಕುಮರ ಕೋನಿಫರ್ಸ್, ಹೂ ಬಿಡುವ ಸಸ್ಯ ಫ್ಲವರಿಂಗ್ ಪ್ಲಾಂಟ್. ಇವುಗಳಲ್ಲಿ ಯಾವುದು ಅಲ್ಲ, ನನ್ ಆಫ್ ದೀಸ್. ಇಲ್ಲಿ ಆನ್ಸರ್ ಜರಿಗಿಡಗಳು ಫರ್ನ್ಸ್. ತುಂಬಾ ಜನ ಆನ್ಸರ್ ಮಾಡಿದ್ದೀರಿ. ಇದರ ಬಗ್ಗೆ ಒಂದೆರಡು ಬೇರೆ ಪ್ರಶ್ನೆಗಳು ಕೇಳಬಹುದು. ಪ್ರಥಮ ನಾಳೀಯ ಸಸ್ಯ ಯಾವುದು ಅಂತ ಕೂಡ ಕೇಳ್ಬೋದು, ಅಥವಾ ಪ್ರಥಮ ನಾಳೀಯ ಕ್ರಿಪ್ಟೋಗ್ಯಾಮ್ಗಳು ಯಾವುದು ಅಂತ ಕೂಡ ಕೇಳ್ಬೋದು. ಕ್ರಿಪ್ಟೋಗ್ಯಾಮ್ಗಳು ಹೇಳಿದ್ರೆ ಅವುಗಳು ಟೆರಿಡೋಫೈಟಾಗಳು ಅಥವಾ ಜರಿಗಿಡಗಳಿದೆಯಲ್ಲ, ಇವುಗಳನ್ನು ನಾಳೀಯ ಕ್ರಿಪ್ಟೋಗ್ಯಾಮ್ಗಳು ಅಂತ ಕೂಡ ಕರೀತಾರೆ, ಅಥವಾ ವ್ಯಾಸ್ಕ್ಯುಲರ್ ಕ್ರಿಪ್ಟೋಗ್ರಾಮ್ಸ್ ಅಂತ ಕರೀತಾರೆ. ಈ ನಾಳೀಯ ಹೇಳೋದು ಯಾಕೆ, ಅದರಲ್ಲಿ ನಾಳಗಳ ವ್ಯವಸ್ಥೆ ಇದೆ, ಅಂದ್ರೆ ನೀರು ಹೋಗ್ಲಿಕ್ಕೆ ಬೇಕಾದಂತಹ ಝೈಲಮಿನ ರಚನೆ, ಫ್ಲೋಯಮಿನ ರಚನೆ ಬಹಳ ಸರಳವಾದದ್ದು ಇದೆ. ಕ್ರಿಪ್ಟೋಗ್ರಾಮ್ ಅಂತ ಹೇಳೋದು ಯಾಕೆ, ಇವುಗಳ ಸಂತಾನೋತ್ಪತ್ತಿ ನಡೆಸ್ತವೆ, ಬೀಜಾಣುಗಳನ್ನು ಉತ್ಪತ್ತಿ ಮಾಡ್ತವೆ. ಬೀಜ ಅಲ್ಲ, ಬೀಜಾಣುಗಳನ್ನು ಉತ್ಪತ್ತಿ ಮಾಡ್ತವೆ. ಅಂದ್ರೆ ಇವುಗಳಲ್ಲಿ ಹೂವು ಉಂಟಾಗುದಿಲ್ಲ, ಹೂವಾಗಿ ಬೀಜ ಆಗುದಲ್ಲ. ಈ ಎಲೆಗಳು, ಈ ತರ ಎಲೆಗಳನ್ನು ನೀವು ನೋಡಿದ್ದೀರಿ, ಜರಿಗಿಡದ ಎಲೆಗಳನ್ನು ನೋಡಿದ್ದೀರಿ. ಸ್ವಲ್ಪ ಬೆಳೆದಂತಹ ಎಲೆಯ ಅಡಿಭಾಗವನ್ನು ನೋಡಿ, ಅದರ ಸೈಡ್ ಅಲ್ಲಿ ಕಪ್ಪು ಬಣ್ಣದ ರಚನೆ ಕಾಣಿಸ್ತದೆ. ಅದು ಎಳೆ ಗಿಡ ಆಗಿದ್ದಾಗ ಅದನ್ನು ನಿಮ್ಮ ಕೈಗೆ ಪ್ರೆಸ್ ಮಾಡ್ಕೊಂಡ್ರೆ, ಆ ಎಲೆಯ ಅಡಿಭಾಗವನ್ನು ಪ್ರೆಸ್ ಮಾಡಿದ್ರೆ ನಿಮ್ಮ ಕೈಯಲ್ಲಿ ಬೆಳ್ಳಗಿನ ರಂಗೋಲಿ ಬಿಡಿಸಿದಾಗೆ ಕಾಣಿಸ್ತದಲ್ಲ, ಅದು ಮುಂದಕ್ಕೆ ಸ್ಪೋರ್ಸ್ಗಳಾಗುವಂತಹ ಭಾಗ ಅದು.
ಬೀಜಾಣುಗಳಾಗುವಂತಹ ಭಾಗ ಆಗಿರ್ತದೆ ಅದು. ಓಕೆ, ಹಾಗಾಗಿ ಇದಕ್ಕೆ ಉದಾಹರಣೆ ಯಾವುದು ಅಂತ ಕೇಳ್ಬೋದು ನಿಮಗೆ. ಇವುಗಳಲ್ಲಿ ಕೆಳಗಿನವುಗಳಲ್ಲಿ ಟೆರಿಡೋಫೈಟಕ್ಕೆ ಉದಾಹರಣೆ ಯಾವುದು ಅಂತ ಕೇಳ್ಬೋದು. ಪೊರಕೆ ಜರಿಗಿಡ ಅಥವಾ ಡಿಕ್ಸೋನಿಯಾ, ಸೆಲಾಜಿನಲ್ಲ, ಲೈಕೋಪೋಡಿಯಮ್ಮು, ಈಕ್ವಿಸೆಟಮ್ಮು, ಟೈರಿಸ್, ಇವುಗಳೆಲ್ಲ ಅದಕ್ಕೆ ಉದಾಹರಣೆಗಳು. ಪ್ರಥಮ ಭೂಮಿಯ ನಾಳೀಯ ಸಸ್ಯಗಳು ಯಾವುದು ಅಂತ ಕೇಳ್ಬೋದು. ಆನ್ಸರ್ ಟೆರಿಡೋಫೈಟ್ ನಿಮ್ಮದು. Since they exhibit vascular tissue, xylem and phloem, they can actually be regarded as the earliest terrestrial vascular plants. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡಿ. ಬಾಹ್ಯ ಆಘಾತಗಳಿಂದ ಭ್ರೂಣಕ್ಕೆ ರಕ್ಷಣೆ ನೀಡುವ ಪೊರೆ, membrane that gives protection to embryo from external shocks is ಅಂತ ಕೊಟ್ಟು ಆಮ್ನಿಯನ್, ಅಲಂಟಾಯಿಸ್, ಕೋರಿಯನ್ ಮತ್ತು ಜರಾಯು, ಪ್ಲಾಸೆಂಟಾ ಅಂತ ಕೊಟ್ಟಿದೆ. ಇವುಗಳೆಲ್ಲವೂ ಕೂಡ ಈ ನಮ್ಮ ಭ್ರೂಣ ಉತ್ಪತ್ತಿಯಾಗುವಂತಹ ಅಂದ್ರೆ ಜೀವಿ ಉಂಟಾಗ್ತದಲ್ಲ, ಅವುಗಳ ಸುತ್ತ ಉಂಟಾಗುವಂತಹ ರಚನೆಗಳೇ. ಆದ್ರೆ ಇಲ್ಲಿ ಯಾವುದು ರಕ್ಷಣೆಯನ್ನು ಕೊಡುವಂಥದ್ದು ಅಂತ ಕೇಳಿದ್ದು, ಬಾಹ್ಯ ಆಘಾತಗಳಿಂದ ರಕ್ಷಣೆಯನ್ನು ಕೊಡುವಂಥದ್ದು ಅಂತ ಕೇಳಿದ್ದು. ಇಲ್ಲಿ ಭ್ರೂಣ ಸಣ್ಣದಾಗಿ ಚಿತ್ರ ಇದೆ, ಅದರ ಸುತ್ತ ಒಂದು ಪೊರೆ ಕಾಣಿಸ್ತದೆ, ಅದರಲ್ಲಿ ಒಂದು ಲಿಕ್ವಿಡ್ ತುಂಬಿಕೊಂಡು ಕಾಣಿಸ್ತದೆ. ಈ ಸುತ್ತ ಪೊರೆ ಇದೆಯಲ್ಲ, ಈ ಪೊರೆಯನ್ನು ನಾವು ಆಮ್ನಿಯಾನ್ ಪೊರೆ ಅಂತ ಕರೆಯುವಂಥದ್ದು. ಇದು ಭ್ರೂಣ ಉಂಟಾಗುವಂತಹ ಫಸ್ಟ್ ಹಂತ ಆಗುವಾಗಲೇ, ಅಂದ್ರೆ ಝೈಗೋಟ್ ವಿಭಜನೆ ಆಗುವ ಸಂದರ್ಭದಲ್ಲಿ ಅದರ ಹೊರಗಡೆಗೆ ಒಂದು ಪದರ ಉಂಟಾಗಿರ್ತದಲ್ಲ, ಆ ಪದರದಲ್ಲಿ ಅನಂತರ ಪದರ ಮತ್ತು ಈ ಭ್ರೂಣದ ಮಧ್ಯದಲ್ಲಿ ಅಮ್ನಿಯಾಟಿಕ್ ಫ್ಲೂಯಿಡ್ ಎಲ್ಲ ತುಂಬಿಕೊಳ್ಳುವಂಥದ್ದೆಲ್ಲ ನಂತರದ ಹಂತಗಳಲ್ಲಿ. ಅಲ್ಲಿ ಝೈಗೋಟ್ ಫಾರ್ಮ್ ಆದ ಕೂಡಲೇ ಒಂದು ಹೊರಗಡೆಗೆ ಒಂದು ಪದರ ಉಂಟಾಗಿರ್ತದೆ. ಅನಂತರ ಪ್ಲಾಸೆಂಟಾ ಎಲ್ಲ ಬೆಳೀತದೆ. ಪ್ಲಾಸೆಂಟಾ ಜರಾಯು ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಅಂದ್ರೆ ಗರ್ಭಾಶಯದಿಂದ ಮಗುವಿಗೆ ಕನೆಕ್ಟ್ ಮಾಡುವಂತಹ ಭಾಗ ಅದು ಜರಾಯು. ಓಕೆ, ಕೆಲವರು ತುಂಬಾ ಜನ ಜರಾಯುಗೆ ಆನ್ಸರ್ ಬರ್ತಿದ್ದೀರಿ. ಅಲ್ಲ, ಜರಾಯು ಒಳಗಡೆಗೆ ಏನು ರಚನೆಗೊಳ್ಳುವಂತಹ ಒಂದು ರಚನೆ ಹೌದು. ತಾಯಿಯ ಗರ್ಭಾಶಯದ ಒಳಗಡೆಯಿಂದ ಮಗುವಿಗೆ ಅಂಟಿಕೊಳ್ಳುವಂತಹ ಭಾಗ ಅದು ಹೊಕ್ಕಳ ಬಳ್ಳಿ ಅಂತ ಹೇಳ್ತೇವಲ್ಲ, ಅದು ಮಗುವಿಗೆ ಬೇಕಾದಂತಹ ಆಹಾರ ಪೋಷಕಾಂಶಗಳನ್ನೆಲ್ಲ ಕೊಡ್ತದೆ. ಅದೇ ತರ ಮಗುವಿನ ದೇಹದಲ್ಲಿ ಉತ್ಪತ್ತಿ ಆಗುವಂತಹ ಕಶ್ಮಲ ವಸ್ತುಗಳನ್ನು ಅದು ಅಮ್ಮನ ದೇಹಕ್ಕೆ ಸೇರಿಸ್ತದೆ. ಅಂದ್ರೆ ಅಮ್ಮನ ರಕ್ತದ ಮೂಲಕವೇ ಅದು ಶುದ್ಧೀಕರಣ ಎಲ್ಲ ಆಗುವಂಥದ್ದು. ಆಮ್ನಿಯನ್ ಪೊರೆ ಇದೆಯಲ್ಲ, ಇದು ಭ್ರೂಣಕ್ಕೆ ಪ್ರಾರಂಭದಲ್ಲಿ ಆವರಿಸಿಕೊಂಡಿರುವಂಥದ್ದು ಮತ್ತು ಅದರಲ್ಲಿ ಆ ದ್ರವ ತುಂಬಿಕೊಳ್ತದಲ್ಲ, ಇವುಗಳೆರಡರಿಂದಾಗಿ ಅದು ಆಮ್ನಿಯಾಟಿಕ್ ಚೀಲ ಅಂತ ಕರಿತೇವೆ ಅದನ್ನು. ಇದು ಈ ಅಭಿವೃದ್ಧಿಗೊಳ್ಳುತ್ತಾ ಇರುವಂತಹ ಭ್ರೂಣಕ್ಕೆ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಕೊಡುವಂಥದ್ದು. ಶಾಕ್ ಆದಾಗ ಅಥವಾ ಸಡನ್ ಬಿದ್ದೆಲ್ಲ ಆದ್ರೆ ಮಗುವಿಗೆ ಪೆಟ್ಟಾಗದಿದ್ದಾಗೆ, ಅಥವಾ ಅಮ್ಮನಿಗೆ ಜ್ವರ ಬಂತು ಅಂತ ಇಟ್ಕೊಳ್ಳಿ, ಆಗ ಭ್ರೂಣಕ್ಕೆ ಹಾನಿ ಆಗ್ತದೆ, ಅದೆಲ್ಲ ಆಗದಿದ್ದ ಹಾಗೆಲ್ಲ ತಡೆಯುವಂತಹ ಒಂದು ಪದರ ಇದು. ಮತ್ತೆ ಅದು ಅತ್ಯಂತ ಸೂಕ್ಷ್ಮ ಇರ್ತದೆ ಮಗುವಿನ ಸ್ಕಿನ್ ಎಲ್ಲ, ಅದಕ್ಕೋಸ್ಕರ ಅದೊಂದು ರಚನೆ ಹೊರಗಡೆಯಿಂದ ಇರುವಂತದ್ದು. ದಿ ಆಮ್ನಿಯಾನ್ ಈಸ್ ಎ ಮೆಂಬ್ರೇನ್ ದಟ್ ಕ್ಲೋಸ್ಲಿ ಕವರ್ಸ್ ದ ಎಂಬ್ರಿಯೋ when first formed. It fills with the amniotic fluid which causes the amnion to expand and become the amniotic sac, which serves to provide and protect your environment for the developing embryo or fetus. ಹೊಕ್ಕಳ ಬಳ್ಳಿ ನಾನು ಆಗ್ಲೇ ಹೇಳಿದೆ, ಅದು ಮಗುವಿಗೆ ಆಮ್ಲಜನಕ ಪೋಷಕಾಂಶ ಕೊಡ್ಲಿಕ್ಕಿರುವಂಥದ್ದು. ದ ಪ್ಲಾಸೆಂಟಾ ಈಸ್ ಅನ್ ಆರ್ಗನ್ ದಟ್ ಫಾರ್ಮ್ಸ್ ಇನ್ ದ womb ಡ್ಯೂರಿಂಗ್ ಪ್ರೆಗ್ನೆನ್ಸಿ. ದ ಪ್ಲಾಸೆಂಟಾ is connected to the developing baby by a tube-like structure called umbilical cord. ಹೊಕ್ಕಳ ಬಳ್ಳಿಗೆ ಅಂಬೆಲಿಕಲ್ ಕಾರ್ಡ್ ಹೇಳೋದು. ಥ್ರೂ ದ ಅಂಬೆಲಿಕಲ್ ಕಾರ್ಡ್ ದ ಪ್ಲಾಸೆಂಟಾ ಪ್ರೊವೈಡ್ಸ್ ಆಕ್ಸಿಜನ್ ಅಂಡ್ ನ್ಯೂಟ್ರಿಯೆಂಟ್ಸ್ ಟು ಎ ಡೆವಲಪಿಂಗ್ ಬೇಬಿ. ಕ್ಲಿಯರ್ ಅಲ್ಲ? ನೆಕ್ಸ್ಟ್, ಶಾಶ್ವತ ಗಡಸುತನವನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ. ಇದಕ್ಕೂ ತುಂಬಾ ತಪ್ಪು ಮಾಡಿದ್ದೀರಿ. ಪರ್ಮನೆಂಟ್ ಹಾರ್ಡ್ನೆಸ್ ಇಸ್ ಆಲ್ಸೋ ನೋನ್ ಆಸ್ ಕಾರ್ಬೋನೇಟ್ ಗಡಸುತನ, ಕಾರ್ಬೋನೇಟ್ ಹಾರ್ಡ್ನೆಸ್, ಕಾರ್ಬೋನೇಟ್ ಅಲ್ಲದ ಗಡಸುತನ, ನಾನ್ ಕಾರ್ಬೋನೇಟ್ ಹಾರ್ಡ್ನೆಸ್. ಇಲ್ಲಿ ಎರಡು ಮಾತ್ರ ನಿಮಗೆ ಆಪ್ಷನ್ಸ್ ಕೊಟ್ಟದ್ದು. ಆಪ್ಷನ್ ಸಿ ಅಲ್ಲಿ ಏನ್ ಕೊಟ್ಟಿದೆ? ಎರಡು, ಎ ಮತ್ತು ಬಿ, ಬೋತ್ ಎ ಅಂಡ್ ಬಿ ಅಂತ ಕೊಟ್ಟದ್ದು. ಡಿ ಇವುಗಳಲ್ಲಿ ಯಾವುದು ಅಲ್ಲ, ನನ್ ಆಫ್ ದೀಸ್ ಅಂತ ಕೊಟ್ಟದ್ದು. ಇಲ್ಲಿ ಒಂದು ಈ ತರದ ಪ್ರಶ್ನೆ ಬಂದಾಗ ಪಕ್ಕನೆ ನಿಮಗೆ ನೆನಪಾಗಬೇಕಾದದ್ದು ಗಡಸುತನ ಯಾವುದರಿಂದ ಉಂಟಾಗುವಂಥದ್ದು. ಗಡಸುತನದಲ್ಲಿ ಎರಡು ವಿಧ ಇದೆ ಅಲ್ವಾ, ಅದನ್ನು ನೆನಪಿಸಿಕೊಳ್ಬೇಕಿತ್ತು ನೀವು. ತಾತ್ಕಾಲಿಕ ಗಡಸುತನ ಉಂಟಾಗುದು ಯಾವುದರಿಂದ ಎಲ್ಲ? ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಮಿನ ಬೈಕಾರ್ಬೋನೇಟ್ಗಳು, ಅದು ನಿಮಗೆ ಗೊತ್ತುಂಟು ಅಲ್ವಾ. ಅಲ್ಲಿ ಬೈಕಾರ್ಬೋನೇಟ್ಗೆ ಸಂಬಂಧಿಸಿದ ಗಡಸುತನ ಯಾವ್ದಾಯ್ತು? ನೀರಿನ ತಾತ್ಕಾಲಿಕ ಗಡಸುತನ ಆಯ್ತು. ಇಲ್ಲಿ ಕೇಳಿದ್ದೇನನ್ನ, ನೀರಿನ ಈ ಶಾಶ್ವತ ಗಡಸುತನವನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ ಅಂತ ಕೇಳಿದ್ದು.
ಕಾರ್ಬೋನೇಟ್ ಗಡಸುತನ ಮತ್ತು ಕಾರ್ಬೋನೇಟ್ ಅಲ್ಲದ ಗಡಸುತನ ಈಗ ಕ್ಲಿಯರ್ ಆಯ್ತು. ನಿಮ್ಗೆ ಈಗ ಆನ್ಸರ್ ಹೇಳ್ತೀರಿ. ಕಾರ್ಬೋನೇಟ್ ಗಡಸುತನ ಅಂದ್ರೆ ಯಾವ್ದರದ್ದು? ತಾತ್ಕಾಲಿಕ ಗಡಸುತನ. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಬೈಕಾರ್ಬೋನೇಟ್ಗಳಿಗೆ ಸಂಬಂಧಿಸಿದ್ದು ಆ ಗಡಸುತನವನ್ನೇನು ಅಂತ ಕರೆಯುವಂಥದ್ದು ಕಾರ್ಬೋನೇಟ್ ಗಡಸುತನ ಅಂತ ತಗೊಳ್ಳುವಂಥದ್ದು. ಟೆಂಪರರಿ ಹಾರ್ಡ್ನೆಸ್ ಆಫ್ ವಾಟರ್ ಇಸ್ ಡಿಫೈನ್ಡ್ ಆಸ್ ದ ಹಾರ್ಡ್ನೆಸ್ ಅಸೋಸಿಯೇಟೆಡ್ ವಿತ್ ಬೈಕಾರ್ಬೋನೇಟ್ಸ್ ಆಫ್ ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಷಿಯಂ ಅಲ್ವಾ. ಈ ನೈಟ್ರೇಟ್ಗಳು, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂನ ಕ್ಲೋರೈಡ್ಗಳು, ಸಲ್ಫೇಟ್ಗಳು ಇವುಗಳಿದ್ರೆ ಶಾಶ್ವತ ಗಡಸುತನ ಉಂಟಾಗುವಂಥದ್ದು. ಇವುಗಳಲ್ಲಿ ಯಾವುದಲ್ಲಿಯೂ ಕಾರ್ಬೋನೇಟ್ ಇಲ್ವಲ್ಲ, ಹಾಗಾಗಿ ಇದನ್ನು ಏನು ಅಂತ ಕರೆಯೋದು? ಕಾರ್ಬೋನೇಟ್ ಅಲ್ಲದ ಗಡಸುತನ, ಕಾರ್ಬೋನೇಟ್ ಅಲ್ಲದ ಗಡಸುತನ ಅಥವಾ ನಾನ್ ಕಾರ್ಬೋನೇಟ್ ಹಾರ್ಡ್ನೆಸ್ ಅಂತ ಕರೆಯುವಂಥದ್ದು. ಓಕೆ. Permanent hardness is the hardness of water due to the presence of nitrates, chlorides and sulfates of calcium and magnesium. ಹಾಗಾಗಿ ಅದು ನಿಮ್ಮ ಆಪ್ಷನ್ ಸೆಕೆಂಡ್ ಬರಬೇಕಿತ್ತು. 4 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ನೀರಿನ ಸಾಂದ್ರತೆ ಎಷ್ಟು? ವಾಟ್ ಇಸ್ ದ ಡೆನ್ಸಿಟಿ ಆಫ್ ವಾಟರ್ ಎಟ್ 4 ಡಿಗ್ರಿ ಸೆಂಟಿಗ್ರೇಡ್? ಯಾವಾಗಲೂ ಒಂದು ಪ್ರಶ್ನೆ ನಿಮಗೆ ಕೇಳುವಂಥದ್ದು, ಯಾವುದು? ನೀರು ಹೆಪ್ಪುಗಟ್ಟಿದ ಸರೋವರಗಳಲ್ಲಿ ಅಡಿಯಲ್ಲಿರುವಂತಹ ನೀರು, ಈ ತರದ್ದೆಲ್ಲ ಪ್ರಶ್ನೆ ಕೇಳ್ತಾರೆ. ಹಾಗೆ ಕೇಳುವಾಗ 4 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಸಾಂದ್ರತೆ ಅತ್ಯಧಿಕವಾಗಿರ್ತದೆ ಅಂತ ಹೇಳ್ತೀರಿ ನೀವು. ಇಲ್ಲಿ ನಿಮಗೆ ಕ್ವಶನ್ ಕೊಟ್ಟದ್ದೇ ಸಾಂದ್ರತೆ ಎಷ್ಟು 4 ಡಿಗ್ರಿಯಲ್ಲಿ ಅಂತ. ಇಲ್ಲಿ ನಿಮ್ಮ ಆನ್ಸರ್ ಅಲ್ಲಿ ತುಂಬಾ ಜನ ತಪ್ಪು ಮಾಡಿದ್ದೇನು, 1.0 into 10⁻² ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬಿಗೆ ಆನ್ಸರ್ ಮಾಡಿದ್ದು. ಅಲ್ಲಿ ಆಗ್ಬೇಕಾದದ್ದು 10⁻³ ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಆಗ್ಬೇಕಾದದ್ದು. 1 × 10⁻³ ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬ್. ಅಂದ್ರೆ ಇಲ್ಲಿ ನೀರು 4 ಡಿಗ್ರಿ ಸೆಂಟಿಗ್ರೇಡಿನಲ್ಲಿ 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್, ಅಥವಾ ಅದನ್ನು ನೀವು ಕಿಲೋಗ್ರಾಮಿಗೆ ತಕೊಂಡಾಗ ಅಲ್ಲಿ ಸೆಂಟಿಮೀಟರ್ ಇದ್ದದನ್ನು ಮೀಟರ್ ಮಾಡಬೇಕು. ಅಲ್ಲೇನಾಯ್ತು, 1000 ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬಿಗೆ ಗರಿಷ್ಠ ಸಾಂದ್ರತೆಯನ್ನು ಹೊಂದಿರ್ತದೆ. ವಾಟರ್ ಹ್ಯಾಸ್ ಇಟ್ಸ್ ಮ್ಯಾಕ್ಸಿಮಮ್ ಡೆನ್ಸಿಟಿ ಆಫ್ 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಆರ್ 1000 ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬ್ at 4 degree centigrade. When the temperature changes from either greater or lesser than 4 degree, the density will become less than 1 gram per centimeter cube. Water has a maximum density of 1 gram per centimeter cube only when it is pure water. 4 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಕೂಡ ಅಂತ ಹೇಳುವಾಗ. ಓಕೆ, ಇಲ್ಲಿ ನಿಮಗೆ ಹಾಗಾದ್ರೆ ಕೆಲವು ಸತಿ 4 ಡಿಗ್ರಿಯದ್ದು ಈಗ ಸಾಮಾನ್ಯವಾಗಿ ಕೇಳುವಂತ, ನಿಮಗೆ 1 ಡಿಗ್ರಿಯಲ್ಲಿ ಎಷ್ಟು ಅಥವಾ 32 ಡಿಗ್ರಿ ಫ್ಯಾರನ್ಹೀಟ್ ಅಲ್ಲಿ ಎಷ್ಟು, ಈ ರೀತಿ ಕೇಳ್ಬೋದು. ಏನ್ ತುಂಬಾ ಡಿಫ್ರೆನ್ಸ್ ಇಲ್ಲ ಅಲ್ಲಿ. ಫಾರ್ ಎಕ್ಸಾಂಪಲ್, ನಿಮಗೆ 0 ಡಿಗ್ರಿ ಸೆಂಟಿಗ್ರೇಡ್ 1 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಕರೆಕ್ಟ್ ಆಗಿ ಹೇಳಬೇಕು ಅಂದ್ರೆ 999.90 ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬ್. ಓಕೆ, ಅದರದ್ದೆಷ್ಟು 4 ಡಿಗ್ರಿಯಲ್ಲಿ ಎಷ್ಟಿರುವುದು? 1000 ಕಿಲೋಗ್ರಾಮ್. ಇಲ್ಲಿ ಎಷ್ಟು ಡಿಫರೆನ್ಸ್ ಬರುದು ನೋಡ್ಕೊಳ್ಳಿ. ಓಕೆ, 4 ಡಿಗ್ರಿ ಸೆಂಟಿಗ್ರೇಡಿನಲ್ಲಿ ಕರೆಕ್ಟ್ ಆಗಿ ಹೇಳ್ಬೇಕು, 1000 ಅಂತ ಅಲ್ಲ, ಅದು ನಿಜವಾಗಿ 999.97 ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇರುದು. ಅಂದ್ರೆ 0.07 ಮಾತ್ರ ಅಲ್ಲಿ ಡಿಫರೆನ್ಸ್ ಇರುದು. ಆದ್ರೆ ಅದು ಅಡಿಗೆ ಹೋಗ್ಲಿಕ್ಕೆ ಅಷ್ಟು ಸಾಕು. ಐಸ್ ಮೇಲೆ ನಿಲ್ಲಿಕ್ಕೆ ಇಷ್ಟು ಡಿಫರೆನ್ಸ್ ಇದ್ರೆ ಸಾಕು. ಓಕೆ, ಡೆನ್ಸಿಟಿ ಆಫ್ ಬಾಯ್ಲಿಂಗ್ ವಾಟರ್ ಎಷ್ಟು ಅಂತ ಕೇಳಬಹುದು. ಬಾಯ್ಲಿಂಗ್ ವಾಟರ್ ಎಷ್ಟು? ಅದು 958.65 ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬ್. ಇಲ್ಲಿ 1 ಡಿಗ್ರಿಯಲ್ಲಿ 999.90 ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬ್. ಬಾಯ್ಲಿಂಗ್ ವಾಟರ್ ಅಲ್ಲಿ 100 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಅದು ಕುದೀತಾ ಇರುವಾಗ ಅದರದ್ದು ನೋಡಿದ್ರೆ ಅಲ್ಲಿ 958.65 ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬ್. ಇದು ನಿಮಗೆ ಯಾವತ್ತಾದ್ರೂ ಕೇಳಬಹುದು, 1 ಡಿಗ್ರಿಯಲ್ಲಿ ಹೆಚ್ಚ, 100 ಡಿಗ್ರಿಯಲ್ಲಿ ಹೆಚ್ಚ, ಅಥವಾ 0 ಡಿಗ್ರಿಯಲ್ಲಿ ಹೆಚ್ಚ, ಇದರಲ್ಲಿ ಹೆಚ್ಚ, ಈ ರೀತಿಯಲ್ಲಿ ಕೇಳ್ಬಹುದು ನಿಮಗೆ. ಅದಕ್ಕೋಸ್ಕರ ಕೊಟ್ಟದ್ದು ನಾನು, ಸ್ವಲ್ಪ ನೆನಪಿರ್ಲಿ ಅಂತ. ಅದು ಅಲ್ಲಿ ಆವಿ ಆಗುಲಿಕ್ಕೆ ಪ್ರಾರಂಭ ಆಗಿರ್ತದಲ್ಲ, ಹಾಗಾಗಿ. ಕುದಿಯುವುದು ಅಂದ್ರೆ ಅದು ಅಲ್ಲಿ ದೂರ ದೂರ ಆಗಿರ್ತದೆ ಅಣುಗಳು. ಓಕೆ, ನಮ್ಮ ಸೌರವ್ಯೂಹ ಇರುವ ಕ್ಷೀರಪಥ ನಕ್ಷತ್ರ ಪುಂಜದ ಆಕಾರ ಯಾವುದು? ಕ್ಷೀರಪಥ ನಕ್ಷತ್ರ ಪುಂಜದಲ್ಲಿ ನಮ್ಮ ಸೌರವ್ಯೂಹ ಇರುವುದು, ಅದರ ಆಕಾರ ಯಾವುದು ಅಂತ. ಸಿಲಿಂಡರ್ ಆಕಾರ, ಅಂಡಾಕಾರ, ಅನಿಯತ, ಸುರುಳಿ. What is the shape of the Milky Way galaxy in which our solar system is situated?
ಸಿಲಿಂಡ್ರಿಕಲ್, ಓವೆಲ್, ಇರ್ರೆಗ್ಯುಲರ್, ಸ್ಪೈರಲ್. ನಿಮ್ಮ ಆನ್ಸರ್ ಸ್ಪೈರಲ್ ಅಥವಾ ಸುರುಳಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಅದನ್ನು ಮೇಲಿನಿಂದ ಅಥವಾ ಅದರ ಕೆಳಗಡೆ ನಿಂತು ನೀವು ಹೀಗೆ ಮೇಲೆ ನೋಡಿದ್ದೀರಿ ಅಂತ ಇಟ್ಕೊಳ್ಳಿ, ಅದು ಒಂದು ತಿರುಗುವ ಪಿನ್ ವೀಲಿನ ಹಾಗೆ ಕಾಣಿಸ್ತದೆ, ತಿರುಗ್ತಾ ಇರುವಂತಹ ಒಂದು ರಚನೆಯಾಗೆ ಕಾಣಿಸ್ತದೆ. ನಿಮ್ಮ ಇದು ಇದರಲ್ಲಿ ದೀಪಾವಳಿಯಲ್ಲೆಲ್ಲ ಹಚ್ಚುತ್ತೀರಲ್ಲ ತಿರುಗು ಚಕ್ರಗಳೆಲ್ಲ, ಅದರ ಹಾಗೆ ಕಾಣಿಸ್ತದೆ. ದಿ ಮಿಲ್ಕಿ ವೇ ಗ್ಯಾಲಾಕ್ಸಿ ಕಾಲ್ಡ್ ಎ ಸ್ಪೈರಲ್ ಗ್ಯಾಲಾಕ್ಸಿ ಬಿಕಾಸ್ ಇಫ್ ಯು ಕುಡ್ ವ್ಯೂ ಇಟ್ ಫ್ರಮ್ ದ ಟಾಪ್ ಆರ್ ದ ಬಾಟಮ್ ಇಟ್ ವುಡ್ ಲುಕ್ ಲೈಕ್ ಎ ಸ್ಪಿನ್ನಿಂಗ್ ಪಿನ್ ವೀಲ್. ಹಾಗಾಗಿ ಅದನ್ನು ಸುರುಳಿ ಗ್ಯಾಲಾಕ್ಸಿ ಅಂತ ಕರೆಯುವಂಥದ್ದು. ಸುರುಳಿ ಆಕಾರದಲ್ಲಿ ಇದ್ದ ಹಾಗೆ ಇರುವುದಲ್ಲ, ಅದು ಚಲನೆಯಲ್ಲಿದೆ. ಓಕೆ, ಇದು ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಮ್ಮ ಸೂರ್ಯ ಈ ನಕ್ಷತ್ರ ಪುಂಜದ ಕೇಂದ್ರದಿಂದ ಸುಮಾರು 25,000 ಬೆಳಕು ವರ್ಷದ ದೂರದಲ್ಲಿ ಈ ತರ ಸುರುಳಿ ಆಕಾರದ ರಚನೆ ಇದೆಯಲ್ಲ, ಅದರ ಒಂದು ರಚನೆಯಲ್ಲಿ ಒಂದು ಭಾಗದಲ್ಲಿ ನಮ್ಮ ಸೂರ್ಯ ಇರುವುದು. ಅಲ್ಲಿಂದ ಸೂರ್ಯ ಅಂದ್ರೆ ಸೂರ್ಯನ ಇಡೀ ಪರಿವಾರ, ಸೂರ್ಯನಿಂದ ಅಲ್ಲಿಗೆ ಕೇಂದ್ರಕ್ಕೆ ಇರುವಂತಹ ದೂರ 25,000 ಬೆಳಕಿನ ವರ್ಷ ಅಥವಾ ಲೈಟ್ ಇಯರ್ಸ್. The sun is located on one of the spiral arms about 25,000 light years away from the center of the galaxy. ಇದು ಎಲ್ಲ ಸಾಮಾನ್ಯವಾಗಿ ನಿಮಗೆ ಕೇಳುವಂತಹ ವಿಷಯಗಳು, ಅದಕ್ಕೋಸ್ಕರ ನಾನು ಒಂದೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಹೇಳ್ತಾ ಹೋಗುದು. ಮಿನಮಾಟ ರೋಗವು ಯಾವ ಲೋಹದಿಂದ ಉಂಟಾಗ್ತದೆ? ಈ ರೀತಿ ಪ್ರಶ್ನೆಯೂ ಕೇಳ್ಬೋದು. ಅಥವಾ ಯಾವುದರಿಂದ ಉಂಟಾಗಿದೆ ಅಂತ ಹೇಳಿ ಅಲ್ಲಿ ಅದರ ಎಕ್ಸಾಕ್ಟ್ ಹೆಸರನ್ನೇ ಕೊಡ್ಬೋದು. ಹಾಗಾಗಿ ನಾನು ಈ ಪ್ರಶ್ನೆಯನ್ನು ಕೊಟ್ಟದ್ದು. ಸೀಸಾ, ನಿಕೆಲ್, ಪಾದರಸ, ಫ್ಲೋರಿನ್ ಇಲ್ಲಿ ಡೈರೆಕ್ಟ್ ಕೊಟ್ಟಿದೆ. ಮಿನಮಾಟ ಡಿಸೀಸ್ ಈಸ್ ಕಾಸ್ಡ್ ಬೈ ವಿಚ್ ಮೆಟಲ್ ಅಂತ ಕೊಟ್ಟಿದೆ. ಯಾವ ವಸ್ತುವಿನಿಂದ ಉಂಟಾದದ್ದು ಅಂತ. ಮರ್ಕ್ಯೂರಿ ಅಥವಾ ಪಾದರಸ ನಿಮಗೆ ಗೊತ್ತಿರುವಂತಹ ಆನ್ಸರ್. ಕೆಲವು ಸತಿ ಏನು ಕೊಡ್ಬೋದು, ಅಲ್ಲಿ ಈಥೈಲ್ ಮರ್ಕ್ಯೂರಿ, ಮೀಥೈಲ್ ಮರ್ಕ್ಯೂರಿ, ಮರ್ಕ್ಯೂರಿಕ್ ಕ್ಲೋರೈಡ್, ಈ ತರದಲ್ಲಿ ಒಂದು 4-5 ಹೆಸರನ್ನು ಕೊಡ್ಬೋದು. ಆಗ ನೀವು ತಪ್ಪು ಮಾಡುವಂತಹ ಅವಕಾಶಗಳು ಜಾಸ್ತಿ ಇರುವುದು. ಮಿನಮಾಟ ಕಾಯಿಲೆ ಬರುದು ಮೀಥೈಲ್ ಮರ್ಕ್ಯೂರಿ. ಮೀಥೈಲ್ ಮರ್ಕ್ಯೂರಿ ಇಂದ ಮಿನಮಾಟ ಅಂತ ಗುರುತಿಸಿದ್ದು ಯಾವುದರಿಂದ ಅಂತ ಕೇಳ್ಬಹುದು. ಯಾವ ಸಂಯುಕ್ತ ಉಂಟು ಮಾಡಿದಂತಹ ತೊಂದರೆಯಿಂದ ಅಂತ ಕೇಳ್ಬೋದು. ಇದು 1968ರಲ್ಲಿ ಮಿನಮಾಟ ಕೊಲ್ಲಿ ಅಥವಾ ಮಿನಮಾಟ ಆ ಪ್ರದೇಶಗಳಲ್ಲಿ ಕಂಡು ಬಂದದ್ದು. ಅಂದ್ರೆ ಆ ಸಂದರ್ಭದಲ್ಲಿ ಅಲ್ಲಿಗೆ ಏನ್ ಮಾಡಿದ್ದಾರೆ, ಮಿನಮಾಟ ಬೇ ಅಂತ ಕರೀತಾರೆ ಜಪಾನಲ್ಲಿ. ಆ ಪ್ರದೇಶಕ್ಕೆ ಅಲ್ಲಿದ್ದಂತಹ ಒಂದು ಕಾರ್ಖಾನೆಯಿಂದ ಈ ಮಿಥೈಲ್ ಮರ್ಕ್ಯೂರಿಯನ್ನು ಬಿಟ್ಟಿದ್ದಾರೆ, ಸಂಯುಕ್ತವನ್ನು ಬಿಟ್ಟಿದ್ದಾರೆ. ಕಾರ್ಖಾನೆಯ ಬೆಳೆದಿದ್ದ ಅಂಶ ಅದು. ಅಲ್ಲಿ ಹೋದ ಆ ನೀರನ್ನು ಸೇವಿಸಿದಂತಹ ತುಂಬಾ ಜನಕ್ಕೆ ಆ ಕಾಯಿಲೆ ಬಂದು ಅದು ಗುರುತು, ಅದಕ್ಕೆ ಹೆಸರು ಮಿನಮಾಟ ಕಾಯಿಲೆ ಅಂತ ಬಂದದ್ದು. ಅದು ಆ ಸಂದರ್ಭದಲ್ಲಿ ಅವರು ಸೇವಿಸಿದ್ದು ಯಾವುದು, ಮೀಥೈಲ್ ಮರ್ಕ್ಯೂರಿ. ಓಕೆ, ಈ ಮರ್ಕ್ಯೂರಿಯ ಬೇರೆ ಬೇರೆ ಸಂಯುಕ್ತಗಳಿಂದ ಬೇರೆ ಬೇರೆ ರೀತಿಯಾದಂತಹ ತುಂಬಾ ನರಗಳಿಗೆ ಸಂಬಂಧಪಟ್ಟಂತಹ ತುಂಬಾ ತೊಂದರೆಗಳೆಲ್ಲ ಉಂಟಾಗ್ತದೆ, ಅದು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಮಿನಮಾಟ ಡಿಸೀಸ್ ಎ ಕ್ರಾನಿಕ್ ನ್ಯೂರಲಾಜಿಕಲ್ ಡಿಸಾರ್ಡರ್ ಕಾಸ್ಡ್ ಬೈ ಮಿಥೈಲ್ ಮರ್ಕ್ಯೂರಿ, a heavy metal with many industrial uses. The disease was first reported near Minamata Bay in Japan in 1968 when mercury oxide was being discharged from a chemical plant into the waters of the bay. ಇದರ ಲಕ್ಷಣವನ್ನು ಕೇಳಬಹುದು ಅಥವಾ ಲಕ್ಷಣವನ್ನು ಕೊಟ್ಟು ಇದು ಯಾವುದರಿಂದ ಬರುವಂತದ್ದು ಅಂತ ಕೇಳಿ ಅಲ್ಲಿ ಮಿಥೈಲ್ ಮರ್ಕ್ಯೂರಿ ಅಥವಾ ಆರ್ಸೆನಿಕ್ ಈ ತರದಲ್ಲಿ ಕೆಲವು ಆಪ್ಷನ್ಸ್ ಕೊಡ್ಬೋದು ನಿಮಗೆ. ಹಾಗಾಗಿ ಅದರ ಲಕ್ಷಣಗಳು ಗೊತ್ತಿರಬೇಕು. ಇದು ಪ್ರಾರಂಭದಲ್ಲಿಯೇ ಅವರಿಗೆ ಈ ನರಗಳ ಈ ಬೆರಳಿನ ತುದಿಗಳಿಂದಲೆಲ್ಲ ಕಾಲ ಬೆರಳು, ಕೈ ಬೆರಳು ತುದಿಗಳಲ್ಲೆಲ್ಲ ಸಂವೇದನೆ ಕಡಿಮೆ ಆಗ್ತಾ ಬರ್ತದೆ. ಅಂದ್ರೆ ಏನಾದ್ರೂ ಮುಟ್ಟಿದಾಗ ಗೊತ್ತಾಗ್ಬೇಕಲ್ಲ, ಅದು ಗೊತ್ತಾಗದೇ ಇರುವಂತದ್ದು ಪ್ರಾರಂಭ ಆಗ್ತದೆ. ಅನಂತರ ಕೈ ಕಾಲುಗಳು ನರಗಳ ಎಳೆತಗಳು, ದೃಷ್ಟಿ ಸರಿಯಾಗಿ ಕಾಣದೇ ಇರುವಂತದ್ದು, ಕಿವಿ ಸರಿಯಾಗಿ ಕೇಳದೇ ಇರುವಂತದ್ದು, ಒಟ್ಟಿನಲ್ಲಿ ನರಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಇಲ್ಲಿ ಬರುವಂತದ್ದು. ಅದು ನೆನ್ಪಿಟ್ಕೊಳ್ಳಿ. ಅದು ಯಾವುದಕ್ಕೆ ಸಂಬಂಧಿಸಿದ್ದು, ನರಗಳಿಗೆ, ಜೀರ್ಣಾಂಗ ವ್ಯವಸ್ಥೆಗೆ, ಈ ರೀತಿಯಲ್ಲಿಯೂ ಪ್ರಶ್ನೆಯನ್ನು ಕೇಳಬಹುದು. ಒಟ್ಟಿನಲ್ಲಿ ಮಿನಮಾಟ ಕಾಯಿಲೆ ಹೇಳುವಂತದ್ದು ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ. ಓಕೆ, ದ ಸಿಂಪ್ಟಮ್ಸ್ ಆಫ್ ಮಿನಮಾಟ ಡಿಸೀಸ್ ಇನ್ಕ್ಲೂಡ್ ಲಾಸ್ ಆಫ್ ಸೆನ್ಸೇಷನ್ ಇನ್ ದ ಹ್ಯಾಂಡ್ಸ್ ಅಂಡ್ ಫೀಟ್. ಅನಂತರ ಏನು, ಡಿಫಿಕಲ್ಟಿ ಕೋಆರ್ಡಿನೇಟಿಂಗ್ ಮೂವ್ಮೆಂಟ್ ಆಫ್ ಹ್ಯಾಂಡ್ಸ್ ಅಂಡ್ ಫೀಟ್, ಅದಕ್ಕೆ ಅಟಾಕ್ಸಿಯಾ ಅಂತ ಕೂಡ ಕರೀತಾರೆ. ಇನ್ನು ಕಾನ್ಸೆಂಟ್ರಿಕ್ ಕನ್ಸ್ಟ್ರಿಕ್ಷನ್ ಆಫ್ ದ ವಿಜುವಲ್ ಫೀಲ್ಡ್, ಅಂದ್ರೆ ನ್ಯಾರೋಯಿಂಗ್ ಆಫ್ ದ ಫೀಲ್ಡ್ ಆಫ್ ವಿಷನ್,
ನೋಡುವಂತಹ ಹೆಚ್ಚು ಭಾಗವನ್ನು ನೋಡ್ಲಿಕ್ಕೆ ಆಗುದಿಲ್ಲ ಅವರಿಗೆ, ಸ್ವಲ್ಪ ಭಾಗ ಮಾತ್ರ ಕಾಣ್ತದೆ. ಈಗ ನಮಗೆ ಈಗ ನೋಡುವಾಗ ಆಚೆ ಬದಿ ಎಷ್ಟು ಭಾಗ ಕಾಣ್ತದೆ ಅಷ್ಟು ಕಾಣದೇ ಇರುವಂತದ್ದು, ಇದೆಲ್ಲ ಕಣ್ಣುಗಳ ಇದು ಪ್ರಾರಂಭದಲ್ಲಿ ಆಗುವಂತಹ ಸಮಸ್ಯೆಗಳು. ಹಿಯರಿಂಗ್ ಇಂಪೇರ್ಮೆಂಟ್ ಇದೆಲ್ಲ ಮೀನಮಾಟ ಕಾಯಿಲೆಯ ಪ್ರಾರಂಭಿಕ ಲಕ್ಷಣಗಳು. ನೆಕ್ಸ್ಟ್, ಆಮೆಗಳು ಯಾವ ರೀತಿಯ ಸರೀಸೃಪಗಳು? ಇದು ಈ ಪ್ರಶ್ನೆಗೆ ತುಂಬಾ ಜನ ತಪ್ಪು ಮಾಡಿದ್ದೀರಿ, ಯಾಕೆ ಅಂತ ಗೊತ್ತಿಲ್ಲ. ಜರಾಯುಜ ವಿವಿಪ್ಯಾರಸ್, ಅಂಡಜ ಓವಿಪ್ಯಾರಸ್, ದ್ವಿಲಿಂಗಿ ಬೈಸೆಕ್ಷುವಲ್, ಪಾರ್ಥೆನೋಜೆನಿಕ್. ಬಹುಶಃ ಇದು ಇಷ್ಟು ಸಿಂಪಲ್ ಆಗಿರುವಂತಹ ಪ್ರಶ್ನೆ ಕೊಟ್ಟಿದಾರಲ್ಲ ಅಂತ ಯೋಚನೆ ಮಾಡಿ ಆನ್ಸರ್ ದೊಡ್ಡದಿರ್ಬೋದು ಅಂತ ಯೋಚನೆ ಮಾಡಿರ್ಬೋದು. ಖಂಡಿತ ಆ ತಪ್ಪು ಮಾಡಬೇಡಿ. ಇಷ್ಟು ಸುಲಭದ್ದು ಇದು ಮೊಟ್ಟೆ ಇಡುದು ಅಂತ ನಿಮಗೆ ಇಮ್ಮಿಡಿಯೇಟ್ ತಲೆಗೆ ಬಂದಿರ್ತದೆ. ಆದ್ರೆ ಮೊಟ್ಟೆ ಇಡುದು ಅಂತ ಎಲ್ರಿಗೂ ಗೊತ್ತಿರ್ತದೆ. ಹಾಗಾದ್ರೆ ಈ ಪ್ರಶ್ನೆಯನ್ನು ಯಾಕೆ ಹೀಗೆ ಕೊಟ್ಟಿದ್ದಾರೆ? ಹಾಗಾದ್ರೆ ಸರೀಸೃಪಗಳಲ್ಲಿ ಆಮೆ ಬಹುಶಃ ಬೇರೆ ಏನೋ ಅಂತ ಯೋಚನೆ ಬಂದು ತಪ್ಪು ಮಾಡಿರ್ಬೋದು. ಖಂಡಿತವಾಗಿ ಆ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಯೋಚಿಸ್ಲಿಕ್ಕೆ ಹೋಗ್ಬೇಡಿ. ಸಿಂಪಲ್ ಆಗಿ ಇರಿ. ನಿಮಗೆ ಕೆಲವು ಸತಿ ನೀವು ಕಂಡ ತಕ್ಷಣ ನಿಮಗೆ ಇದು ಅಂತ ಒಂದು ಆನ್ಸರ್ ತಲೆಗೆ ಬರ್ತದಲ್ಲ, ಅದುವೇ ಆನ್ಸರ್ ಆಗಿರ್ತದೆ. ನೀವು ಆಮೇಲೆ ಅದನ್ನು ಹೆಚ್ಚು ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ನಾನು ಅಂತದಕ್ಕೋಸ್ಕರ ಹೀಗೆ ಸಿಂಪಲ್ ಇದ್ದದ್ದು ಕೊಡುದು. ನೀವು ಎಲ್ಲಿ ಏನು ಮಿಸ್ಟೇಕ್ ಮಾಡ್ತೀರಿ ಅಂತ ನೋಡ್ಲಿಕ್ಕೆ. ಅದಕ್ಕೆ ಕಮ್ಯುನಿಟಿಯಲ್ಲಿ ನಾನು ಕ್ವಶನ್ ಹಾಕಿ ಅಲ್ಲಿ ನಾನು ಪೋಲಿಂಗ್ ಕೊಡದೇ ಇರುದು. ಯಾಕಂದ್ರೆ ನೀವು ಅಲ್ಲಿ ಕೊಟ್ರೆ ಏನ್ ಮಾಡ್ತೀರಿ, ಕ್ವಿಝಿನ ಟೈಪ್ ಕೊಟ್ರೆ ನಿಮಗೆ ಅಲ್ಲಿ ಅದನ್ನು ನೀವು ಆಪ್ಷನ್ ಅನ್ನು ನೀವೇ ನೋಡ್ಕೊಂಡು ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ. ಆಗ ನಿಮಗೆ ನಿಜವಾದ ವಿವರಣೆಗಳು ಕೆಲವು ಸತಿ ನೋಡ್ಲಿಕ್ಕೆ, ವಿಡಿಯೋ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಅದಕ್ಕೆ ನಾನು ಹಾಕುದಿಲ್ಲ. ಓಕೆ, ನಾನು ಕ್ವಿಜ್ ಕೊಡೋದಿಲ್ಲ ನಿಮಗೆ. ಇಲ್ಲಿ ಆನ್ಸರ್ ಅಂಡಜ ಸರಿ. ಅದು ಓವಿ ಪ್ಯಾರಸ್ ಅಂತ ನಿಮಗೆ ಫಸ್ಟ್ ನೋಡುವಾಗ ತಲೆಗೆ ಹೋಗಿದಲ್ಲ, ಅದು ಕರೆಕ್ಟೇ. ಓಕೆ, ಹಾಗಾದ್ರೆ ಇಲ್ಲಿ ಜರಾಯುಜ ಹೇಳಿದ್ರೆ ಗೊತ್ತಿದೆ ನಿಮಗೆ, ಮರಿ ಇಡುವಂಥದ್ದು. ಕಳೆದ ವಿಡಿಯೋದಲ್ಲಷ್ಟೇ ಹೇಳಿದೆ ನಾನು. ದ್ವಿಲಿಂಗಿ ಅಂದ್ರೆ ಬೈಸೆಕ್ಷುವಲ್. ಅದರ ದೇಹದಲ್ಲಿ ಹೆಣ್ಣು ಮತ್ತು ಗಂಡು ಎರಡು ಇರುವಂಥದ್ದು. ನಿಮಗೆ ಬಹಳ ಸರಳವಾದ ಸುಲಭ ಉದಾಹರಣೆ ಕೊಡ್ಬೇಕು ಅಂದ್ರೆ ಸಸ್ಯಗಳಲ್ಲಿ ನೀವು ಆರಾಮ್ಸೆ ನೋಡ್ಬಹುದು. ಸಸ್ಯಗಳಲ್ಲಿ ಗಂಡು ಭಾಗ ಮತ್ತು ಹೆಣ್ಣು ಭಾಗ ಒಂದೇ. ಮುಳ್ಳು ಸೌತೆಕಾಯಿ ಗಿಡ ಎಲ್ಲ ಇದೆಯಲ್ಲ, ಅದರಲ್ಲಿ ಕುಂಬಳಕಾಯಿ, ಚೀನಿಕಾಯಿ, ಅವುಗಳಲ್ಲೆಲ್ಲ ನಿಮಗೆ ಗಂಡು ಹೂ ಬೇರೆ ಕಾಣಿಸ್ತದೆ. ಅದರಲ್ಲಿ ಹಿಂದ್ಗಡೆ ಕಾಯಿ ಇರುವುದಿಲ್ಲ. ಹಿಂದ್ಗಡೆ ಕಾಯಿ ಮತ್ತು ಮೇಲೆ ಹೂ ಎರಡು ಇರುವಂತದ್ದು ಇರ್ತದಲ್ಲ, ಅದೆಲ್ಲ ಬೈಸೆಕ್ಷುವಲ್. ಅಂದ್ರೆ ಗಂಡು ಹೆಣ್ಣು ಭಾಗ ಎರಡೂ ಅದರಲ್ಲೇ ಇರುವುದು ಅಂತ ಹೇಳ್ತೇವಲ್ಲ, ಅದನ್ನು ದ್ವಿಲಿಂಗಿಗಳು ಅಂತ ಕರೆಯುವುದು. ಇನ್ನೊಂದು ಪಾರ್ಥೆನೋಜೆನಿಕ್ ಅಂದ್ರೆ ಇಲ್ಲಿ ಅವುಗಳ ಒಟ್ಟು ಸೇರುವಿಕೆ ಯಾವುದು, ಲಿಂಗಾಣುಗಳು, ಹೆಣ್ಣು ಲಿಂಗಾಣು ಗಂಡು ಲಿಂಗಾಣುಗಳ ಒಟ್ಟು ಸೇರುವಿಕೆ ಆಗದೆ ಕೆಲವು ಸತಿ ಮರಿಗಳು ಉಂಟಾಗ್ತದೆ. ಅಂದ್ರೆ ವೀರ್ಯದಿಂದ ಅದು ಫಲೀಕರಣ ಆಗದೆ ಅದು ಭ್ರೂಣಗಳ ಬೆಳವಣಿಗೆ ಉಂಟಾಗ್ತದೆ. ಅವುಗಳ ಹ್ಯಾಪ್ಲಾಯ್ಡ್ಗಳ ಸಾಮಾನ್ಯವಾಗಿ ಅವು ಹ್ಯಾಪ್ಲಾಯ್ಡ್ ಸಂಖ್ಯೆ ಆಗಿರ್ತದೆ. ಓಕೆ, ಉದಾಹರಣೆಗೆ ಜೇನು ಹುಳದ್ದೆಲ್ಲ ನಾನು ಕೊಟ್ಟಿದ್ದೇನೆ ಉದಾಹರಣೆ. ಅದಲ್ಲಿ ಕಾರ್ಮಿಕ ಹುಳಗಳು ಈ ತರದ್ದೆಲ್ಲ ಇದೆಯಲ್ಲ, ಅವುಗಳಿಗೆಲ್ಲ ಅದು ಕಾರಣ. ಅಲ್ಲಿ ಪಾರ್ಥೆನೋಜೆನೆಸಿಸ್ ಆಗುವಂಥದ್ದು. ಅಲ್ಲಿ ಅವುಗಳು ಡಿಪ್ಲಾಯ್ಡ್ ಅಲ್ಲ, ಅವುಗಳು ಮರಿ ಹಾಕ್ಲಿಕ್ಕೆಲ್ಲ ಆಗುದಿಲ್ಲ. ಓಕೆ, ನೆಕ್ಸ್ಟ್, ಎನ್ಸೆಫಲೈಟಿಸ್ ಪ್ರತ್ಯಯದೊಂದಿಗೆ ಹೆಸರನ್ನು ಹೊಂದಿರುವ ಯಾವುದೇ ರೋಗವು ಡ್ಯಾಶ್ ಅಸ್ವಸ್ಥತೆಯಾಗಿದೆ. ನರಗಳು, ಮೆದುಳು, ಶ್ವಾಸಕೋಶ, ಹೃದಯಕ್ಕೆ ಸಂಬಂಧಪಟ್ಟದ್ದು ಅಂತ ಇಲ್ಲಿ ಪ್ರಶ್ನೆ. ಎನಿ ಡಿಸೀಸ್ ವಿಚ್ ಹ್ಯಾಸ್ ಎ ನೇಮ್ ವಿತ್ ಎ ಸಫಿಕ್ಸ್ ಎನ್ಸೆಫಲೈಟಿಸ್ ಇಸ್ ಎ ಡಿಸಾರ್ಡರ್ ಆಫ್. ಯಾವುದೇ ರೋಗದ ಹೆಸರಿನ ಒಟ್ಟಿಗೆ ಅಲ್ಲಿ ಎನ್ಸೆಫಲೈಟಿಸ್ ಅಂತ ಬಂತು ಅಂತಾದ್ರೆ ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು, ದೇಹದ ಯಾವ ಭಾಗಕ್ಕೆ ಸಂಬಂಧಪಟ್ಟ ರೋಗ ಅಂತ ನಿಮಗೆ ಗೊತ್ತಿರ್ಬೇಕು. ನರಗಳು, ಮೆದುಳು, ಶ್ವಾಸಕೋಶ, ಹೃದಯ ಇಲ್ಲಿ ಕೊಟ್ಟದ್ದು. ನರ್ವ್ಸ್, ಬ್ರೈನ್, ಲಂಗ್ಸ್, ಹಾರ್ಟ್. ಇಲ್ಲಿ ಆನ್ಸರ್ ಆಗ್ಬೇಕಾದದ್ದು ಬ್ರೈನಿಗೆ ಸಂಬಂಧಪಟ್ಟಂತಹ ಏನಿದು ಆಕ್ಚುಲಿ ಬ್ರೈನಿಗೆ ಉರಿಯೂತ ಆಗುದು ಅಂತ ಹೇಳ್ತೇವೆ, ಅಲ್ಲಿ ಪ್ರಾಬ್ಲಮ್ಗಳು ಉಂಟಾಗುವಂಥದ್ದು. ಇದಕ್ಕೆ ಸಾಮಾನ್ಯವಾದ ರೀಸನ್ ಏನು ಗೊತ್ತಾ, ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರಗಳು ಅವುಗಳ ಮೂಲಕ ನಮ್ಮ ಮೆದುಳಿಗೆ ಉಂಟಾಗುವಂತಹ ವೈರಸ್ ಸೋಂಕು. ಇನ್ಫೆಕ್ಷನ್ ಯಾವುದರದ್ದು, ನಿಜವಾಗಿ ಅಲ್ಲಿ ಪ್ರಾಬ್ಲಮ್ ಕಾಸ್ ಮಾಡೋದು ಯಾವುದು, ವೈರಸ್. ಅದನ್ನು ತೆಕ್ಕೊಂಡು ಹೋಗಿ ಅಲ್ಲಿ ಉಪದ್ರ ಕೊಟ್ಟದ್ದು ಯಾವುದು, ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರ. ನೆನ್ಪಿಟ್ಕೊಳ್ಳಿ, ಎನ್ಸೆಫಲೈಟಿಸ್ ಈಸ್ ಆನ್ ಇನ್ಫ್ಲಮೇಷನ್ ಆಫ್ ದ ಬ್ರೈನ್ ಟಿಶ್ಯೂ. ದ ಮೋಸ್ಟ್ ಕಾಮನ್ cause is viral infections which is caused by bacteria or even fungi. ಸರಿಯಾ? ಇದು ಕೇಳಬಹುದಾದದ್ದು. ಅಲ್ಲಿಗೆ ಯಾವುದು ವಾಹಕ ಆಗಿದೆ ಅಂತ ಕೇಳಬಹುದು. ಎನ್ಸೆಫಲೈಟಿಸಿನ ವಾಹಕ ಯಾವುದು ಅಂತ ಕೇಳಬಹುದು. ಅಂತ ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾ ಅಥವಾ ಫಂಗಸ್. ಓಕೆ, ವಿದ್ಯುತ್ಕಾಂತೀಯ ವರ್ಣಪಟಲದ ಯಾವ ಭಾಗವನ್ನು ಮಾನವ ಕಣ್ಣಿನಿಂದ ಕಂಡುಹಿಡಿಯಬಹುದು ಅಥವಾ ನೋಡಬಹುದು ಅಂತ.
ವಾಟ್ ಪಾರ್ಟ್ ಆಫ್ ದ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಈಸ್ ಡಿಟೆಕ್ಟೆಡ್ ಬೈ ದ ಹ್ಯೂಮನ್ ಐ. ನಮ್ಮ ಕಣ್ಣಿನಿಂದಲೇ ನಾವು ನೋಡಬಹುದು ಯಾವುದನ್ನು ಅಂತ. ಗೋಚರ ಬೆಳಕು. ಓಕೆ, ಗೋಚರ ಬೆಳಕಿನ ತರಂಗ ದೂರ ಎಷ್ಟೆಷ್ಟು ಅಂತ ನೆನಪಿದ್ರಾಯ್ತು, ತರಂಗ ದೂರದ ವ್ಯಾಪ್ತಿ ಎಷ್ಟು ಅಂತ ನಿಮಗೆ ನೆನಪಿದ್ರಾಯ್ತು. 400 nm, 400 nm ನಿಂದ 700 nm ವರೆಗೆ, ಅಂದ್ರೆ 400 nm ಇಂದ 700 nm ವರೆಗೆ. ಇನ್ನೊಂದು 40 nm ಇಂದ 70 ಅಂತ ಕೊಟ್ಟದ್ದು, ಇನ್ನೊಂದು 400ರಿಂದ 7000 ಅಂತ ಕೊಟ್ಟದ್ದು. ಇಲ್ಲಿ ಬಿಟ್ವೀನ್ 400 nm ಅಂಡ್ 700 nm ನ್ಯಾನೋಮೀಟರ್ ಆಗ್ಬೇಕಾದದ್ದು, ಯಾಕಂದ್ರೆ ಅದು ವಿಸಿಬಲ್ ಲೈಟ್. ಈ ವಿಸಿಬಲ್ ಲೈಟ್ಗಿಂತ ಕಡಿಮೆ ತರಂಗ ದೂರ ಇರುವಂತದ್ದು ಯಾವುದೆಲ್ಲ? ಯು ವಿ ರೇಸ್ ಇದೆ, ಅದಕ್ಕಿಂತ ಕಡಿಮೆದು ಎಕ್ಸ್ ರೇಸ್ ಇದೆ, ಅದಕ್ಕಿಂತ ಕಡಿಮೆದು ಗಾಮಾ ರೇಸ್ ಇದೆ. ಅದನ್ನು ನಮ್ಮ ಕಣ್ಣಿಂದ ನೋಡ್ಲಿಕ್ಕೆ ಆಗುದಿಲ್ಲ. ಓಕೆ, ನೆಕ್ಸ್ಟ್ ಅದೇ ತರ ಇನ್ಫ್ರಾರೆಡ್ಡಿನ ಕೊನೆಯದ್ದು ಯಾವುದು? ನಮ್ಮ ಇಲ್ಲಿ ಕೆಂಪು ಬಣ್ಣ ಇದೆಯಲ್ಲ, ಅದಕ್ಕಿಂತ ಜಾಸ್ತಿ ತರಂಗ ದೂರದ್ದಿದೆ. ಯಾವುದು? ರೇಡಿಯೋ ವೇವ್ಸ್, ಇನ್ಫ್ರಾರೆಡ್ ವೇವ್ಸ್ ಎಲ್ಲ, ಅದನ್ನೆಲ್ಲ ನಮ್ಮ ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಅದೇ ತರ ಬಿಸಿ ಯಾವುದೇ ವಸ್ತು ಬಿಸಿ ಆದಾಗ ಇನ್ಫ್ರಾರೆಡ್ ರೇಸ್ ಅಥವಾ ಅವಕೆಂಪು ಕಿರಣಗಳು ಬರ್ತದೆ. ಅದನ್ನು ನಿಮ್ಮ ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ ನಿಮಗೆ. ಅಲ್ಲಿಂದ ಕೆಂಪು ಬಣ್ಣ ಆ ವಸ್ತು ಕಬ್ಬಿಣ ಕೆಂಪಗೆ ಕಾದಿದೆ, ನೀವು ಅದರ ಹತ್ರ ಕೂತಿದ್ದೀರಿ, ಕೈ ಹೀಗೆ ಹಿಡಿಯುವಾಗ ನಿಮಗೆ ಬಿಸಿ ಆಗ್ತದೆ, ಅನುಭವ ಆಗ್ತದೆ. ಬಟ್ ನಿಮ್ಮ ಕಣ್ಣಿಂದ ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಕೆಂಪು ಬಣ್ಣ ಬಂದಿದೆ ಅಂತ ಹೇಳ್ಬೋದು ಹೊರತು ಅದರಿಂದ ಆ ಕಿರಣಗಳು ಬರ್ತಾ ಇರೋದನ್ನು ನಿಮ್ಮ ಕಣ್ಣಿಂದ ನೋಡ್ಲಿಕ್ಕೆ ಆಗುದಿಲ್ಲ. ಓಕೆ, ಬೆಳಕನ್ನಾದ್ರೂ ಬೆಳಕು ಬಂದಿದೆ ಅಂತ ಹೇಳ್ಬೋದು ನೀವು, ಅಲ್ವಾ? ಅದನ್ನು ಹೇಳಿದ್ದು. ನೆಕ್ಸ್ಟ್, ನೀರಿನ ಆವಿಯಾಗುವಿಕೆ ಈ ಸಂದರ್ಭದಲ್ಲಿ ವೇಗವಾಗಿ ನಡೆಯುತ್ತದೆ ಅಂತ ಪ್ರಶ್ನೆ. ವೇಗವಾಗಿ ನಡೆಯುತ್ತದೆ ಇಂಪಾರ್ಟೆಂಟ್ ಇಲ್ಲಿ ನಿಮಗೆ. ಓಕೆ, ಎವಾಪರೇಷನ್ ಆಫ್ ವಾಟರ್ ಟೇಕ್ಸ್ ಪ್ಲೇಸ್ ಫಾಸ್ಟರ್ ಇನ್. ಸಮಶೀತೋಷ್ಣ ಪರಿಸ್ಥಿತಿಯಲ್ಲಿಯೂ ವಾಟರ್ ಇವಾಪರೇಷನ್ ಆಗ್ತದೆ, ಆರ್ದ್ರ ಪರಿಸ್ಥಿತಿಯಲ್ಲಿಯೂ ಆಗ್ತದೆ, ಬಿಸಿ ಪರಿಸ್ಥಿತಿಯಲ್ಲಿಯೂ ಆಗ್ತದೆ, ಶೀತ ಪರಿಸ್ಥಿತಿಯಲ್ಲೂ ಸ್ವಲ್ಪ ಮಟ್ಟಿಗೆ ಆಗ್ತದೆ. ಆದ್ರೆ ಇವುಗಳಲ್ಲಿ ಅತಿ ಹೆಚ್ಚು ಯಾವ ಸಂದರ್ಭದಲ್ಲಿ ಅಂತ ಕೇಳಿದ್ದು, ಆನ್ಸರ್ ನಿಮಗೆ ಬಿಸಿ ಪರಿಸ್ಥಿತಿ. ಅಂದ್ರೆ ಟೆಂಪರೇಟ್ ಕಂಡೀಷನ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುವಂತದ್ದು, ಹ್ಯೂಮಿಡ್ ಕಂಡೀಷನ್ ಅಲ್ಲಿ ಮತ್ತೂ ಕಡಿಮೆ, ಅಂದ್ರೆ ಆಲ್ಮೋಸ್ಟ್ ಆವಾಗ್ಲೇ ಇರ್ತದೆ. ಆರ್ದ್ರ ಕಂಡೀಷನ್ ಅಥವಾ ಹ್ಯೂಮಿಡ್ ಕಂಡೀಷನ್ ಅಲ್ಲಿ ವಾತಾವರಣದಲ್ಲಿ ನೀರಾವಿ ಇರ್ತದೆ, ಹಾಗಾಗಿ ಮತ್ತಷ್ಟು ಆವಿ ಆಗುವಂಥದ್ದು ಕಡಿಮೆ ಆಗ್ತದೆ. ಹಾಟ್ ಕಂಡೀಷನ್, ಹಾಟ್ ಅಂಡ್ ಡ್ರೈ ಕಂಡೀಷನ್ ಇದೆಯಲ್ಲ, ಆಗ ಹೆಚ್ಚು ಇವಾಪರೇಷನ್ ಆಗುವಂಥದ್ದು. ಕೋಲ್ಡ್ ಕಂಡೀಷನ್ ಇನ್ನೊಂದು ಆಪ್ಷನ್, ನಿಮ್ಮ ಆನ್ಸರ್ ಸಿ ಆಗ್ಬೇಕು. ಹಾಟ್ ಕಂಡೀಷನ್ಸ್ ಅಥವಾ ಬಿಸಿ ಪರಿಸ್ಥಿತಿಗಳು ಆಗ್ತದೆ. ಬಿಸಿ ಪರಿಸ್ಥಿತಿ, ಗಾಳಿ ಶುಷ್ಕವಾಗಿರ್ಬೇಕು ಮತ್ತು ಏನು ಡ್ರೈ ಇರಬೇಕು, ಮತ್ತು ಜಾಸ್ತಿ ಗಾಳಿಯೂ ಇದ್ರೆ ಬಿಸಿಯೂ ಇದ್ರೆ ಆಗ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರ್ತದೆ. ಓಕೆ, ವಾಟರ್ ಇವಾಪರೇಟ್ಸ್ ಫಾಸ್ಟರ್ ಇನ್ ದ ಟೆಂಪರೇಚರ್ is when the temperature is higher, the air is dry and if there is wind. ಅದು ಮೂರು ಇದ್ರೆ evaporation rates are generally higher in hot, dry and windy climates. ಇದು ಕೂಡ ಸೆಂಟೆನ್ಸ್ ಅಲ್ಲಿಯೂ ನಿಮಗೆ ಕೊಡ್ಬೋದು, ಅದಕ್ಕೆ ಇದು ಕೊಟ್ಟದ್ದು. ಹಾಗಾದ್ರೆ ಬಾಷ್ಪೀಕರಣ ಅಂದ್ರೆ ಏನು ಅಂತ ಕೂಡ ಬರ್ತದೆ ನಿಮಗೆ, ಒಂದು ವಾಕ್ಯದಲ್ಲಿ ತಿಳಿಸಿ, ಅಥವಾ ಅದರ ಕಂಡೀಷನ್ಸ್, ಈ ತರದ್ದೆಲ್ಲ ಕೆಲವು ಪ್ರಶ್ನೆಗಳು ಬರ್ಬೋದು. ಬಾಷ್ಪೀಕರಣ ಅಂದ್ರೆ ದ್ರವ ನೀರನ್ನು ಅನಿಲ ನೀರಿಗೆ ಬದಲಾಯಿಸುವಂತಹ ಪ್ರಕ್ರಿಯೆ. ದ್ರವ ನೀರನ್ನು ಅನಿಲ ರೂಪಕ್ಕೆ, ಅನಿಲ ನೀರಿಗೆ, ಅನಿಲ ರೂಪದ ನೀರಿಗೆ ಅಂದ್ರೆ ಆವಿಗೆ ಬದಲಾಯಿಸುವಂತಹ ಪ್ರಕ್ರಿಯೆಯನ್ನು ನಾವು ಬಾಷ್ಪೀಕರಣ ಅಥವಾ ಎವಾಪರೇಷನ್ ಅಂತ ಕರೆಯುವಂಥದ್ದು. ಎವಾಪರೇಷನ್ ಇಸ್ ಅ ಪ್ರೋಸೆಸ್ ದಟ್ ಚೇಂಜಸ್ ಲಿಕ್ವಿಡ್ ವಾಟರ್ ಟು ಗೇಷಿಯಸ್ ವಾಟರ್ ಅಥವಾ ವಾಟರ್ ವೇಪರ್. ಓಕೆ, ಇವಾಪರೇಷನ್ ಈಸ್ ಅಥವಾ ಇವಾಪರೇಷನ್ ಈಸ್ ಎ ಪ್ರೋಸೆಸ್ ಡ್ಯಾಶ್ ಅಂತ ಕೊಡಬಹುದು. ಆಗ ನೀವು ಇದನ್ನು ಹುಡುಕಿಕೊಂಡು ಬರಿಬೇಕು. ಲಿಕ್ವಿಡ್ ವಾಟರ್ ಟು ಗೇಷಿಯಸ್ ವಾಟರ್ ಅಥವಾ ವಾಟರ್ ವೇಪರ್ ಅಂತ ಇದ್ದದಕ್ಕೆ ನೀವು ಹಾಕ್ಬೇಕು. ಇನ್ನೊಂದು ನಾನೆಲ್ಲೋ ಪ್ರಶ್ನೆ ನೋಡಿದೆ, ಆವಿಯಾಗುವಿಕೆ ಇವಾಪರೇಷನ್ ಯಾವ ರೀತಿಯ ಪ್ರಕ್ರಿಯೆ, ಎಂಡೋಥರ್ಮಿಕಾ ಎಕ್ಸೋಥರ್ಮಿಕಾ ಅಂತ ಒಂದು ಪ್ರಶ್ನೆ ನೋಡಿದೆ. ಅದಕ್ಕೆ ನಾನು ಇಲ್ಲಿ ಕೊಟ್ಟದ್ದು, ದ್ರವ ನೀರಿನ ಅಣುಗಳು ನೀರಿನ ಆವಿಯಾಗ್ಲಿಕ್ಕೆ ಅಥವಾ ಅನಿಲ ಅಣುಗಳಾಗಿ ಪರಿವರ್ತಿಸ್ಲಿಕ್ಕೆ ಅದು ಶಾಖವನ್ನು ಹೀರಿಕೊಳ್ಬೇಕು. ಶಾಖವನ್ನು ಹೀರಿಕೊಳ್ಳೋದು ಹೇಳಿದ್ರೆ ಅದು ಎಂಡೋಥರ್ಮಿಕ್ ಪ್ರಕ್ರಿಯೆ, ಉಷ್ಣ ಗ್ರಹಣ ಕ್ರಿಯೆ. ಅದು ಉಷ್ಣ ಬಿಡುಗಡೆ ಮಾಡೋದಿಲ್ಲ, ಉಷ್ಣ ಗ್ರಹಣ ಕ್ರಿಯೆ ಅದು. The liquid water molecules must absorb energy or heat to convert water vapor. ಅಂದ್ರೆ ಗ್ಯಾಸ್ ಫಾರ್ಮೇಷನ್ಗೆ ಮಾಲಿಕ್ಯೂಲ್ಸ್ evaporation is an endothermic process.
ಇನ್ನೊಂದು ಪ್ರಶ್ನೆ, ಇದು ಕೂಡ ಯಾವುದೋ TET ಕ್ವಶನ್ ಪೇಪರ್ನಲ್ಲೇ ಇದ್ದದ್ದು. ಇದನ್ನು ನೋಡುವಾಗ ನಿಮಗೆ ಯಾಕೆ ಹೀಗಿದ್ದ ಪ್ರಶ್ನೆ ಕೊಡ್ತಾರೆ ಅಂತ ಅನಿಸ್ಬೋದು. ಆದ್ರೆ ಇಷ್ಟು ಆಪ್ಷನ್ಗಳಲ್ಲಿ ಯಾವುದಕ್ಕೆ ಹೆಚ್ಚು ಪ್ರಯಾರಿಟಿ ಕೊಡ್ಬೇಕು ಅಥವಾ ಯಾವುದು ಅತಿ ಇಂಪಾರ್ಟೆಂಟ್ ಅದನ್ನು ಹುಡುಕಿ ಬರೀಲಿಕ್ಕೆ ಕಲಿಬೇಕು. ಸ್ವಲ್ಪ ಯೋಚಿಸಿಕೊಂಡು ಆನ್ಸರ್ ಮಾಡ್ಬೇಕು ಇದಕ್ಕೆಲ್ಲ. ಕೆಳಗಿನವುಗಳಲ್ಲಿ ಯಾವುದು ಜೀವಂತ ಜೀವಿಗಳ ಮೂಲ ಲಕ್ಷಣವಾಗಿದೆ ಅಂತ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಲಿವಿಂಗ್ ಆರ್ಗ್ಯಾನಿಸಮ್? ಇದರಲ್ಲಿ 4 ಕೂಡ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸೇ. ಉಸಿರಾಡುವ ಸಾಮರ್ಥ್ಯ, ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯ, ಚಲಿಸುವ ಸಾಮರ್ಥ್ಯ, ತಿನ್ನುವ ಸಾಮರ್ಥ್ಯ. ಇಲ್ಲಿ ಆನ್ಸರ್ ಆಗ್ಬೇಕಾದದ್ದು ಎಬಿಲಿಟಿ ಟು ಬ್ರೀದ್, ಉಸಿರಾಟದ ಸಾಮರ್ಥ್ಯ. ಉಸಿರಾಟ ಕ್ರಿಯೆ ನಡೆದ್ರೆ ಮಾತ್ರ ಈ ಉಳಿದ ಎಲ್ಲ ಕ್ರಿಯೆಗಳು ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಉಸಿರಾಟದ ಸಾಮರ್ಥ್ಯ ಅಥವಾ ಎಬಿಲಿಟಿ ಟು ಬ್ರೀದ್ ನಿಮ್ಮ ಆನ್ಸರ್ ಆಗ್ಬೇಕು. ಕೆಳಗೆ ಕೊಟ್ಟಿರುವ ಪಟ್ಟಿಯಿಂದ ಜೀವಂತವಾಗಿ ಇರದ ಸಸ್ಯಕೋಶದ ರಚನೆಯನ್ನು ಗುರುತಿಸಿ. ಐಡೆಂಟಿಫೈ ದ ಸ್ಟ್ರಕ್ಚರ್ ಆಫ್ ದ ಪ್ಲಾಂಟ್ ಸೆಲ್ ವಿಚ್ ಇಸ್ ನಾನ್ ಲಿವಿಂಗ್ ಫ್ರಮ್ ದ ಗಿವನ್ ಲಿಸ್ಟ್. ಬೀಜಕೇಂದ್ರ ಇರುವ ಕಾರಣವೇ ಸಸ್ಯಕ್ಕೆ ಅಥವಾ ಪ್ರಾಣಿಗೆ ಜೀವ ಇದೆ ಅಂತ ಹೇಳುದು, ಹಾಗಾಗಿ ಅದಲ್ಲ. ಓಕೆ. ಮೈಟೊಕಾಂಡ್ರಿಯಾ, ಇದರಲ್ಲಿಯೇ ಶಕ್ತಿ ಉತ್ಪಾದನೆ ಆಗುವಂಥದ್ದು ಅಲ್ವಾ? ಉಸಿರಾಟ, ಆಂತರಿಕ ಉಸಿರಾಟ ಅಥವಾ ಇಂಟರ್ನಲ್ ರೆಸ್ಪಿರೇಷನ್ ಆಗುವುದೇ ಮೈಟೊಕಾಂಡ್ರಿಯಾದಲ್ಲಿ, ಹಾಗಾಗಿ ಅದು ಅಲ್ಲ. ಕೋಶದ್ರವ್ಯ ಅಥವಾ ಸೈಟೋಪ್ಲಾಸಮಿನಲ್ಲಿ ಇವುಗಳೆಲ್ಲ ಇರುವುದು. ಯಾವುದು? ಮೈಟೊಕಾಂಡ್ರಿಯಾ, ಬೀಜಕೇಂದ್ರ ಎಲ್ಲವೂ ಇರುವುದು, ಹಾಗಾಗಿ ಅದು ಅಲ್ಲ. ಕೋಶ ಭಿತ್ತಿ, ಸೆಲ್ ವಾಲ್. ಹಾಗಾದ್ರೆ ಸೆಲ್ ವಾಲ್ ನಿಮ್ಮ ಆನ್ಸರ್ ಆಗ್ಬೇಕು. ಅದು ಜೀವಂತ ಒಂದು ಭಾಗ ಹೌದು, ಆದ್ರೆ ಅದು ಅದರಲ್ಲಿರುವಂತಹ ಕಂಟೆಂಟ್ಸ್ ಯಾವುದು ಅಂತ ನೋಡ್ಕೊಳ್ಬೇಕಾಗ್ತದೆ ನಾವಾಗ. ಅದರ ಕ್ರಿಯೆ ಏನು ಅಂತ ನೋಡಿಕೊಳ್ಬೇಕಾಗ್ತದೆ. ಅದರ ಆಧಾರದಲ್ಲಿ ಅದನ್ನು ಜೀವಂತ ಆಗಿದೆಯೋ ಇಲ್ವೋ ನೋಡಿ ಗುರುತಿಸಿಕೊಂಡು ಬರಿಬೇಕು. ಅದಕ್ಕೆ ನಾನು ಸಿಂಪಲ್ ಅನ್ಸಿದ್ರು ಕೂಡ ಇಂಥದ್ದೆಲ್ಲ ಸ್ವಲ್ಪ ಥಿಂಕ್ ಮಾಡಿಕೊಂಡು ನೀವು ಆನ್ಸರ್ ಮಾಡಬೇಕು. ಕೋಶ ಭಿತ್ತಿ, ಸೆಲ್ ವಾಲ್ ಅದಕ್ಕೆ ಆನ್ಸರ್ ಆಗುವಂಥದ್ದು. ಅಂದ್ರೆ ಈ ಕೋಶ ಭಿತ್ತಿಯ ಪೊರೆ ಕೆಲವು ರೀತಿಯ ಕೋಶಗಳು ಸುತ್ತುರದಿ ಅಂತ ಒಂದು ರಚನಾತ್ಮಕ ಪದರ ಇದು. ಅಂದ್ರೆ ಇಲ್ಲಿ ಕೋಶ ಕೇಂದ್ರ ಅಂತ ನೀವು ಗುರುತಿಸುವ ರೀತಿಯದ್ದು ಯಾವ ಭಾಗಗಳು ಇದರಲ್ಲಿ ಇಲ್ಲ ಅಲ್ವಾ? ಇದು ಗಟ್ಟಿಯಾಗಿರ್ತದೆ, ಹೊಂದಿಕೊಳ್ಳುವಂತಹ ಸಾಮರ್ಥ್ಯ, ಕೆಲವೊಮ್ಮೆ ತುಂಬಾ ಕಠಿಣವಾಗಿಯೂ ಇರ್ತದೆ. ಇದು ಕೋಶಕ್ಕೆ ರಕ್ಷಣಾತ್ಮಕ ಅಥವಾ ರಚನಾತ್ಮಕ ಬೆಂಬಲವನ್ನು ಕೊಡುವಂಥದ್ದು. ಓಕೆ. ಅದೇ ತರ ಅದರ ಮೂಲಕ ಹಾದು ಹೋಗುವಂತಹ ಪ್ರಕ್ರಿಯೆಗಳು ನಡೀತದೆ. ನೀರು ಒಳಗೆ ಬರುವಂಥದ್ದು, ನೀರಿನಲ್ಲಿ ಕರಗಿದ ಲವಣಗಳು, ಅನಿಲಗಳು ಒಳಗೆ ಬರುವಂತಹ ಪ್ರಕ್ರಿಯೆಗಳು, ಅನಿಲ ಅದರ ಹೊರಗಡೆಗೆ ಹೋಗುವಂತಹ ಪ್ರಕ್ರಿಯೆ ಎಲ್ಲ ಅದರಲ್ಲಿ ನಡೀತದೆ. ಓಕೆ. ಎ ಸೆಲ್ ವಾಲ್ ಈಸ್ ಎ ಸ್ಟ್ರಕ್ಚರಲ್ ಲೇಯರ್ ದಟ್ ಸರೌಂಡ್ಸ್ ಸಮ್ ಸೆಲ್ ಟೈಪ್ಸ್ found immediately outside the cell membrane. It can be tough, flexible, and sometimes rigid. Primarily, it provides the cell with structural support, shape, protection, and function as a selective barrier. ಓಕೆ, ಅಲ್ಲಿ ರಚನೆ ಕೂಡ ಕೊಟ್ಟಿದೆ ಅದರದ್ದು. ಜೀವಕೋಶದ ಗೋಡೆ ಯಾವುದರಿಂದ ಆಗಿದೆ ಅಂತ ಕೂಡ ನಿಮಗೆ ಕೆಲವು ಸತಿ ಕೇಳ್ತಾರೆ. ಪೆಕ್ಟಿನ್, ಪಾಲಿಸ್ಯಾಕರೈಡ್ಗಳ ಹೆಚ್ಚು ಅಡ್ಡ ಸಂಯೋಜಿತ ಮ್ಯಾಟ್ರಿಕ್ಸ್ ನಲ್ಲಿ ಅಂತರ್ಗತವಾಗಿರುವಂತಹ ಸೆಲ್ಯುಲೋಸ್ ಮೈಕ್ರೋಫೈಬ್ರಿಲ್ಗಳು ಮತ್ತು ಅಡ್ಡ ಲಿಂಕ್ ಮಾಡುವಂತಹ ಗ್ಲೈಕಾನ್ಗಳ ಜಾಲದಿಂದ ಕೂಡಿದೆ. ಅಂದ್ರೆ ಇಲ್ಲಿ ಪಾಲಿಸ್ಯಾಕರೈಡ್ ಮತ್ತು ಪೆಕ್ಟಿನ್, ಪಾಲಿಸ್ಯಾಕರೈಡ್ಗಳು ಹೆಚ್ಚು ಪ್ರಮಾಣದಲ್ಲಿ ಇದೆ. ಇದು ಅಡ್ಡ ಸಂಯೋಜಿತ ಮ್ಯಾಟ್ರಿಕ್ಸ್ ನಲ್ಲಿ ಅಂದ್ರೆ ಮ್ಯಾಟ್ ಟೈಪ್ ನಲ್ಲಿ ಅದು ಜಿಗ್ಜಾಗಿನಲ್ಲಿ ಜೋಡಿಸಿಟ್ಟ ಹಾಗೆ ಇದೆ. ಸೆಲ್ಯುಲೋಸ್ ಮೈಕ್ರೋಫೈಬ್ರಿಲ್ಸ್ಗಳು ಅಂತ ಕರೀತೇವೆ. ಇದು ಅಡ್ಡಡ್ಡ ಸೇರಿಕೊಂಡಿರುವಂತಹ ಮತ್ತು ಗ್ಲೈಕಾನ್ಗಳಿಂದ ಆಗಿದೆ. ಗ್ಲೈಕಾನ್ಗಳ ಪದರ ಜಾಲ ಅಥವಾ ಜಾಲರಿ ಟೈಪ್ ಅಲ್ಲಿ ಅದು ಒಟ್ಟಾಗಿ ಸೇರಿಕೊಂಡಿರುವಂತದ್ದು. ದ್ವಿತೀಯಕ ಕೋಶ ಭಿತ್ತಿಗಳಲ್ಲಿ ಲಿಗ್ನಿನ್ ಸೇರಿಕೊಂಡಿರ್ತದೆ. ಸಾಮಾನ್ಯವಾಗಿ ಏನಿದೆ ಅಂತ ಕೇಳುವಾಗ ನೀವು ಇದನ್ನೇ ಬರಿಬೇಕಾಗ್ತದೆ. ಯಾವುದು? ಪೆಕ್ಟಿನ್, ಪಾಲಿಸ್ಯಾಕರೈಡ್ಗಳು, ಆಮೇಲೆ ಸೆಲ್ಯುಲೋಸ್ ಮೈಕ್ರೋಫೈಬ್ರಿಲ್ಗಳು, ಆನಂತರ ಗ್ಲೈಕಾನ್ಗಳು. ದ್ವಿತೀಯಕ ಕೋಶಗಳಲ್ಲಿ ಆದ್ರೆ ಲಿಗ್ನಿನ್ ಕೂಡ ಇರ್ತದೆ. ದ ಸೆಲ್ ವಾಲ್ ಈಸ್ ಕಂಪೋಸ್ಡ್ ಆಫ್ ಎ ನೆಟ್ವರ್ಕ್ ಆಫ್ ಸೆಲ್ಯುಲೋಸ್ ಮೈಕ್ರೋಫೈಬ್ರಿಲ್ಸ್ ಅಂಡ್ ಕ್ರಾಸ್ ಲಿಂಕಿಂಗ್ ಗ್ಲೈಕಾನ್ಸ್ embedded in a highly cross-linked matrix of pectin polysaccharides. In secondary cell walls, lignin may be deposited. ಇನ್ನು ಕೊನೆಯ ಪ್ರಶ್ನೆ ಈ ವಿಡಿಯೋದಲ್ಲಿ, ಎತ್ತರದಲ್ಲಿ ನೀರಿನ ಕುದಿಯುವ ಬಿಂದು ಕಡಿಮೆಯಾಗುವುದರ ಹಿಂದಿನ ಕಾರಣ. The reason behind decrease in the boiling point of water at higher altitude is.
ಹೆಚ್ಚಿನ ತಾಪಮಾನ, ಕಡಿಮೆ ತಾಪಮಾನ, ಹೆಚ್ಚಿನ ವಾತಾವರಣದ ಒತ್ತಡ, ಕಡಿಮೆ ವಾತಾವರಣದ ಒತ್ತಡ, ಹೈ ಟೆಂಪರೇಚರ್, ಲೋ ಟೆಂಪರೇಚರ್, ಹೈ ಅಟ್ಮಾಸ್ಫಿರಿಕ್ ಪ್ರೆಷರ್, ಲೋ ಅಟ್ಮಾಸ್ಫಿರಿಕ್ ಪ್ರೆಷರ್. ಸಮುದ್ರ ಮಟ್ಟದಿಂದ ನೀವು ಎತ್ತರಕ್ಕೆ ಹೋದ ಹಾಗೆ ಅಲ್ಲಿ ಅಟ್ಮಾಸ್ಫಿರಿಕ್ ಪ್ರೆಷರ್ ಕಡಿಮೆ ಆಗ್ತದೆ, ವಾತಾವರಣದ ಒತ್ತಡ ಕಡಿಮೆ ಆಗ್ತದೆ. ಈ ವಾತಾವರಣದ ಒತ್ತಡ ಕಡಿಮೆ ಆದಾಗ ನೀರು ಬೇಗ ಕುದೀತದೆ ಅಂತ. ಕುದಿಯುವ ಬಿಂದು ಕಡಿಮೆ ಆಗುದು ಅಂದ್ರೇನು, ಅದು ಬೇಗನೆ ಕುದೀತದೆ ಅಂತ. 100 ಡಿಗ್ರಿಗಿಂತ ಮೊದಲೇ ನೀರು ಕುದಿಲಿಕ್ಕೆ ಪ್ರಾರಂಭ ಆಗುತ್ತದೆ ಅಂತ ಅರ್ಥ. ಓಕೆ, ಯಾಕೆ? ಅಟ್ಮಾಸ್ಫಿರಿಕ್ ಪ್ರೆಷರ್ ಯಾವುದರ ಮೇಲೆ ಬಿದ್ದಿರ್ತದೆ? ನೀರಿನ ಮೇಲೆ ಬಿದ್ದಿರ್ತದೆ ಅಲ್ವಾ. ಅದು ಕಡಿಮೆ ಆದ ಹಾಗೆ ಏನಾಯ್ತು, ಅಲ್ಲಿ ಬೇಗ ಕುದಿಲಿಕ್ಕೆ ಅಂದ್ರೆ ಅಣುಗಳ ಚಲನೆಗೆ ಸಹಾಯಕ ಆಯ್ತು. ಓಕೆ, ಹಾಗಾಗಿ ಎತ್ತರಕ್ಕೆ ಹೋದ ಹಾಗೆ ಅಲ್ಲಿ ನೀರು ಬೇಗ ಕುದೀತದೆ. ಕುಕ್ಕರಿನಲ್ಲಿ ಯಾಕೆ ಕುದಿಯುವ ಉಷ್ಣತೆ 120 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗಿರ್ತದೆ ಅಂತ ಕೇಳಿದ್ರೆ, ಅಲ್ಲಿ ಒತ್ತಡ ಹೆಚ್ಚಿರ್ತದೆ. ಯಾಕೆ? ಅಲ್ಲಿ ಸ್ವಲ್ಪವೇ ಕುದಿದು ಅಲ್ಲಿ ಮೇಲೆ ಆವಿ ಆದಾಗ ಅದನ್ನು ಹೊರಗಡೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಅಲ್ಲಿ ಪ್ರೆಷರ್, ನೀವು ಕುಕ್ಕರ್ನ ಮೇಲೆ ಒಂದು ವೆಯ್ಟ್ ಹಾಕಿರ್ತೀರಿ ಅಲ್ವಾ, ಅದು ಅತಿ ಹೆಚ್ಚು ಏನು ಅಂತ ತಡಿಲಿಕ್ಕೆ ಆಗುದಿಲ್ಲ ಹೇಳುವಾಗ ಅದನ್ನು ಎತ್ತಿ ಹೊರಗಡೆಗೆ ಹೋಗುವಂಥದ್ದು. ಅಂದ್ರೆ ಅಲ್ಲಿಯ ನೀರಿನ ಉಷ್ಣತೆ ಆಗ 120 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಹೋಗಿರ್ತದೆ. ಓಕೆ, ಹಾಗಾಗಿ ನಿಮಗೆ ಆ ರೀತಿಯಲ್ಲೂ ಪ್ರಶ್ನೆ ಕೇಳ್ಬೋದು. ಬಿಸಿಯಾದ ನೀರನ್ನು ಮುಟ್ಟುವಾಗ, ಅಂದ್ರೆ ಪಾತ್ರೆಯಲ್ಲಿ, ಅಗಲ ಪಾತ್ರೆಯಲ್ಲಿ ಕುದಿತಾ ಇರುವಂತಹ ನೀರಿನ ಹಬೆ ಬಂದಾಗ ನಿಮ್ಮ ಕೈ ಸುಡುವುದಕ್ಕಿಂತ ಹೆಚ್ಚು ಕುಕ್ಕರ್ನಿಂದ ಹೊರಟಂತಹ ಇದನ್ನು ಅತಿಯಾದ ಉಷ್ಣತೆ ಬಂದು ಆದಂತಹ ಗುಳ್ಳೆ ಡೀಪ್ ಆಗಿರ್ತದೆ. ಯಾಕೆ? ಈ ದರದಲ್ಲೆಲ್ಲ ಪ್ರಶ್ನೆ ಕೇಳ್ಬೋದು. ಯಾಕಂದ್ರೆ ಅಲ್ಲಿ ಉಷ್ಣತೆ 120 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೆಚ್ಚಿರ್ತದೆ ಅಂತ ನಿಮ್ಮ ಉತ್ತರ ಆಗ್ಬೇಕು. ನಿಮಗೆ ಎಷ್ಟು ಮಿನಿಮಮ್ ಎಷ್ಟು ಬೇಕು ಅಷ್ಟು ವಿವರಣೆ ಕೊಡ್ತಾ ಹೋಗಿದ್ದೇನೆ ನಾನು. ಖಂಡಿತವಾಗಿ ಇದರಲ್ಲಿ ನಿಮಗೆ ಕೆಲವೊಂದಷ್ಟು ಡೌಟ್ಸ್ ಬರ್ಬೋದು. ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅದನ್ನು ಫ್ರೆಂಡ್ಸಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ. ನಾನು ಇದೆಲ್ಲ ಉಷ್ಣತೆ ಪಾಠದಲ್ಲಿ ನಾನು ಇದನ್ನೆಲ್ಲ ವಿವರಣೆ ಕೊಟ್ಟಿದ್ದೇನೆ. ನಾನು ಉಷ್ಣತೆ, ಶಬ್ದ, ಬೆಳಕು, ಪರಿಸರದ ಬಗ್ಗೆ, ರಕ್ತದ ಬಗ್ಗೆ, ಪೋಷಕಾಂಶಗಳ ಬಗ್ಗೆ ಎಲ್ಲ ನಾನು ವಿಡಿಯೋಗಳನ್ನು ಹಾಕಿದ್ದೇನೆ. ಖಂಡಿತವಾಗಿ ಅವುಗಳನ್ನು ನೋಡಿಕೊಳ್ಳಿ. ಅದರಲ್ಲಿ ತುಂಬಾ ವಿಷಯಗಳು ನಾನು ಹೇಳಿದ್ದೇನೆ, ವಿವರಣೆಗಳನ್ನು ಕೊಟ್ಟಿದ್ದೇನೆ. GPSTRಗೋಸ್ಕರ ಲೆಸನ್ಗಳನ್ನೇ ಹಾಕಿದ್ದೇನೆ. ಆ ಲೆಸನ್ಗಳನ್ನು ನೋಡಿಕೊಳ್ಳಿ. ಅದರ ಕೊನೆಯಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ನಿಮಗೆ ಖಂಡಿತವಾಗಿ ಮುಂದಿನ ತಿಂಗಳಲ್ಲಿ ಬರುವಂತಹ ಪರೀಕ್ಷೆಗಳು ಯಾವುದೆಲ್ಲ ಇದೆ ಅದರಲ್ಲಿ ಎಲ್ಲ ಚೆನ್ನಾಗಿ ಬರಿಬಹುದು. ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.